ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಮಗಾಗಿ ಪ್ರತ್ಯಕ್ಷನಾದನು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೆನ್. ಈ ಸಾಯಂಕಾಲದ ಆರಾಧನೆಗಾಗಿ ನಾವು ಆರಿಸಿಕೊಂಡಂತ ಸಂಗೀತದಲ್ಲಿ 76ನೇ ಸಂಗೀತವನ್ನ ಹಾಡಿಕೊಳ್ಳೋಣ. ಹಾಡುವಂತ ಸಂಗೀತದಲ್ಲಿ 76. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ ಸ್ವಾಮಿ, ಈ ಸಾಯಂಕಾಲ ವೇಳೆಯಲ್ಲಿ ಕರ್ತನೆ ಅಪ್ಪ, ನಿನ್ನ ಪರಿಶುದ್ಧ ಆಲಯದಲ್ಲಿ ಸ್ವಾಮಿ ನಾವೆಲ್ಲರೂ ಸೇರಿ ಬರಲಿಕ್ಕಾಗುವಂತೆ ನೀ ಕೊಟ್ಟಂಥ ಮಹಾಕೃಪೆಗಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ ಕರ್ತನೆ. ಹೌದು ಸ್ವಾಮಿ ಅಪ್ಪ, ಈ ಶ್ರಮೆ, ಮರಣ, ಪುನರುತ್ಥಾನ ದಿನಗಳ ಸ್ವಾಮಿ ಕೊನೆಯ ಹಂತದಲ್ಲಿ ನಾವಿರುವಾಗ ಸ್ವಾಮಿ ಅಪ್ಪ, ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ಅಪ್ಪ ಕರ್ತನೆ ಅಪ್ಪ, ನಿನ್ನ ವಾಕ್ಯವನ್ನು ನಾವು ಸ್ವಾಮಿ ಅದರಂತೆ ನಮ್ಮ ಜೀವಿತದಲ್ಲಿ ಕರ್ತನೆ ಅದನ್ನು ಅಳವಡಿಸಿಕೊಂಡು ನಡೀಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇನಪ್ಪ ಸ್ವಾಮಿ. ಅಪ್ಪ ಕರ್ತನೆ, ಇಲ್ಲಿ ಸೇರಿ ಬಂದಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಹೌದು ಕರ್ತನೆ, ಅವರು ಯಾವ್ಯಾವ ಬೇಡಿಕೆಗಳೊಂದಿಗೆ ಬಂದಿದ್ದಾರೋ ಅದನ್ನು ಬಲ್ಲಾತನು ನೀನಾಗಿದ್ದೀಯಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ಕರ್ತನೆ, ಹೌದು ಸ್ವಾಮಿ, ನೀನು ನಮಗಾಗಿ ಕರ್ತನೆ ನಿನ್ನ ಶಿಲುಬೆಯಲ್ಲೇ ಬಲಿದಾನವಾಗಿ ಪ್ರಾಣ ಕೊಟ್ಟಂತ ದೇವರಾಗಿದ್ದೀಯಪ್ಪ ಕರ್ತನೆ. ಹೌದು ಸ್ವಾಮಿ, ನಾವು ಪಾಪಿಗಳಾಗಿದ್ದಾಗಲೂ ನೀ ನಮ್ಮನ್ನು ಪ್ರೀತಿಸಿದ್ದಿ ಸ್ವಾಮಿ. ಅಪ್ಪ ಕರ್ತನೆ, ಅಲ್ಪಳು ಅಯೋಗ್ಯಳು ನಿನ್ನ ಗಣನೆಗೆ ಬಾರದ ನಮ್ಮನ್ನ ಅಪ್ಪ ಸ್ವಾಮಿ ನೀನು ಅಪಾರವಾಗಿ ಪ್ರೀತಿ ಮಾಡಿದ್ಯಪ್ಪ ಕರ್ತನೆ, ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ ತಂದೆಯಾದ ದೇವರೇ. ಅಪ್ಪ ಸ್ವಾಮಿ ಕರ್ತನೆ, ನಮ್ಮ ಸಭೆಯಲ್ಲಿರುವಂಥ ಒಂದೊಂದು ಕುಟುಂಬಗಳನ್ನು ನೀನು ಆಶೀರ್ವದಿಸು ಕರ್ತನೆ. ಹೌದು ಸ್ವಾಮಿ ಕರ್ತನೆ, ಸಭೆಯಲ್ಲಿ ಕರ್ತನೆ ಇರುವಂಥ ಕುಟುಂಬಗಳಲ್ಲಿ ಕರ್ತನೆ ಅನ್ಯೋನ್ಯತೆ, ಐಕ್ಯತೆಯನ್ನು ನೀನು ಇಡು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇನೆ. ಹೌದು ಸ್ವಾಮಿ, ಅದೇ ರೀತಿಯಲ್ಲಿ ಕರ್ತನೆ ನಾವು ಬಲಹೀನರಾಗಿದ್ದಾಗ ಅಪ್ಪ ನಿನ್ನ ಬಲದಿಂದ ನಮ್ಮನ್ನು ತುಂಬಿಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇನೆ ಕರ್ತನೆ. ಅಪ್ಪ ಸ್ವಾಮಿ, ನಮ್ಮ ಸಭಾಪಾಲಕರು ಕರ್ತನೆ, ಸಭಾಪಾಲನಾ ಸಮಿತಿ ಅಪ್ಪ, ಸಭೆಯಲ್ಲಿರುವಂಥ ಎಲ್ಲ ನಿನ್ನ ಕುಟುಂಬಗಳನ್ನು ಮತ್ತೊಂದಾರ್ತಿ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ ಕರ್ತನೆ. ಅದೇ ರೀತಿಯಲ್ಲಿ ಸ್ವಾಮಿ ವಾಕ್ಯ ಸಂದೇಶವನ್ನು ಕೊಡುವುದಕ್ಕಾಗಿ ಬಂದಂಥ ಅಯ್ಯನವರನ್ನ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇನಪ್ಪ ಕರ್ತನೆ. ಅವರು ಬಿತ್ತುವಂಥ ಬೀಜ ಸ್ವಾಮಿ 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡ್ಲಿಕ್ಕಾಗುವಂತೆ ನೀನು ಕೃಪೆಯನ್ನು ಅನುಗ್ರಹಿಸಿಕೊಡು ಅಪ್ಪ ಸ್ವಾಮಿ. ಹೌದು ಕರ್ತನೆ, ನಾವು ಈ 46 ದಿನಗಳಿಗೆ ಮಾತ್ರ ಮೀಸಲಾಗಿಡ ಅಪ್ಪ ನಮ್ಮ ಜೀವಿತದಲ್ಲಿ ಸ್ವಾಮಿ ಅದನ್ನ ಕರ್ತನೆ ಪ್ರತಿದಿನ ನಾವು ಮೆಲುಕು ಹಾಕುವಂತೆ ನೀನು ಕೃಪೆಯನ್ನು ಅನುಗ್ರಹಿಸಿಕೊಡು ಅಪ್ಪ ಸ್ವಾಮಿ. ಮೊದಲಿಗಿಂತ ಉನ್ನತವಾದ ಸ್ಥಿತಿಗೆ ನೀ ತರುವಂತ ದೇವರಾಗಿದ್ದೀಯಪ್ಪ ಸ್ವಾಮಿ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ ಸ್ವಾಮಿ
ಅದೇ ರೀತಿಯಲ್ಲಿ ಕರ್ತನೆ, ನಾವು ಸ್ವಾಮಿ ಅಪ್ಪ ಈ ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ಬೆಳಗ್ಗೆ ಮತ್ತು ಸಾಯಂಕಾಲ ಅಪ್ಪ ನಿನ್ನ ವಾಕ್ಯ ಸಂದೇಶಗಳನ್ನು ಕೇಳಿ ಕರ್ತನೆ ಅದರಂತೆ ನಮ್ಮ ಜೀವಿತದಲ್ಲಿ ಸ್ವಾಮಿ ನಾವು ಅಳವಡಿಸಿಕೊಂಡು ನಡಿಲಿಕ್ಕಾಗುವಂತೆ ನೀನು ಕೃಪೆಯನ್ನು ಅನುಗ್ರಹಿಸಿ ಕೊಡಪ್ಪ ಕರ್ತನೆ. ಹೌದು ಸ್ವಾಮಿ, ಎಷ್ಟೋ ಜನರು ಈ ದಿನವನ್ನು ಕಾಣದೆ ಹೋಗಿದ್ದಾರಪ್ಪ. ನಮಗಾದರೂ ಕರ್ತನೆ ನಿನ್ನ ಪರಿಶುದ್ಧ ಆಲಯದಲ್ಲಿ ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳುವಂಥ ಭಾಗ್ಯವನ್ನು ನಮಗೆ ಕೊಟ್ಟಿದ್ದೀಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ ಸ್ವಾಮಿ. ಅದೇ ರೀತಿಯಲ್ಲಿ ಕರ್ತನೆ ಚಿಕ್ಕ ಮಕ್ಕಳನ್ನ ಕರ್ತನೆ ಯವನಸ್ಥರನ್ನ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇನಪ್ಪ. ಯವನ ಕಾಲದಲ್ಲಿ ನಿನ್ನ ಸೃಷ್ಟಿಕರ್ತನೇ ಸ್ಮರಿಸು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೋಡೋ ಪ್ರಕಾರ ಕರ್ತನೆ ಅಪ್ಪ ಯವನ ಕಾಲದಲ್ಲಿ ಅಂತ ಪ್ರತಿಯೊಬ್ಬ ಮಕ್ಕಳನ್ನ ನೀನು ಆಶೀರ್ವದಿಸು ಅಪ್ಪ ಕರ್ತನೆ. ಅವರು 12 ಜೊತೆ ಸೇರಿ ಈಜೋಡಾಗದಂತೆ ಕರ್ತನೆ ಅಪ್ಪ ನಿನ್ನ ವಾಕ್ಯವನ್ನು ಅರಿತವರಾಗಿ ಅದರಲ್ಲಿ ಪ್ರಯಾಸ ಪಡುವಂಥ ಮಕ್ಕಳಾಗಿ ಜೀವಿಸುವಂತೆ ನೀನು ಸಹಾಯ ಮಾಡು. ಅವರುಗಳು ಮಾಡುವಂಥ ಪ್ರತಿಯೊಂದೊಂದು ಕೆಲಸ ಕಾರ್ಯದಲ್ಲಿ ನೀನು ಅವರ ಜೊತೆ ಗಾರನಾಗಿದ್ದು ಕಾಯ್ದು ಕಾಪಾಡು ಸ್ವಾಮಿ ಅಪ್ಪ ಕರ್ತನೆ. ಅದೇ ರೀತಿಯಲ್ಲಿ ಸ್ವಾಮಿ ಮತ್ತೊಂದು ಆವರ್ತಿ ಕರ್ತನೆ ಈ ಪ್ರಾರ್ಥನೆಯನ್ನು ಸ್ವಾಮಿ ಪ್ರಾರಂಭ ಮಧ್ಯ ಅಂತ್ಯ ನೀನಾಗಿದ್ದುಕೊಂಡು ಸ್ವಾಮಿ ಕರ್ತನೆ ಮುನ್ನಡೆಸು ಎಂಬುದಾಗಿ ನಮ್ಮ ಪ್ರಭುವು ರಕ್ಷಕನು ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆಯಿಂದ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೆನ್. ವೇದ ಪಾರಾಯಣವನ್ನು ಓದಿ ಕೇಳುವ ಪೂರ್ವದಲ್ಲಿ ನಾವು ಆಡುವಂಥ ಸಂಕೀರ್ತನೆಯಲ್ಲಿ 68ನೇ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಆಡುವಂಥ ಸಂಕೀರ್ತನೆಯಲ್ಲಿ 68 1 ಮತ್ತು 4ನೇ ಚರಣವನ್ನು ಮಾತಾಡಿಕೊಳ್ಳೋಣ. ಶುಚಿಸುವಾರುದಿರ ಇಮ್ಮಾನುವೇಲನ ರುದಿರ ಶುದ್ಧರುದಿರ ಪಾಪಿಯು ತೊಳಕೊಳ್ಳ ಬರಲು ತಾನು ಬರಲು ಪಾಪಿಯು ತೊಳಕೊಳ್ಳ ಬರಲು ತಾನು ಬರಲು ನಿತ್ಯ ಶಾಪವರಿಸುವ ಪುಣ್ಯ ಬೀರಲು ಪುಣ್ಯ ಬೀರಲು ಶ್ರೀಮಾನುವೇಲನ ರುದಿರ ಶುದ್ಧ ರುದಿರ ಪ್ರಾಣಜ್ಞೆ ಕೊಟ್ಟಾತ ನರಳಿ ಪ್ರೀತ ಮರಳಿ ಪ್ರಾಣಜ್ಞೆ ಕೊಟ್ಟಾತ ನರಳಿ ಪ್ರೀತ ಮರಳಿ ತನ್ನ ಪ್ರಾಣ ಕೊಂದಿದ ಆತ್ಮ ಅನುದಿನ ಬರಲಿ ಅನುದಿನ ಬರಲಿ ಇಮ್ಮಾನುವೇಲನ ರುದಿರ ಶುದ್ಧ ರುದಿರ. ಶ್ರಮ ಮರಣ ಹಾಗೂ ಪುನರುತ್ಥಾನ ಆರಾಧನೆಗಳ 46ನೇ ದಿನಕ್ಕೆ ನೇಮಕವಾದ ವೇದ ಪಾರಾಯಣ ಪಾಠದ ಭಾಗವು ಹಳೆ ಒಡಂಬಡಿಕೆಯಲ್ಲಿ ದಾನಿಯೇಲನ ಪ್ರವಾದನೆಯ ಗ್ರಂಥ 12ನೇ ಅಧ್ಯಾಯ 1ರಿಂದ 4 ವಚನಗಳು. ಹಳೆ ಒಡಂಬಡಿಕೆಯಲ್ಲಿ ದಾನಿಯೇಲನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 1ರಿಂದ 4 ವಚನಗಳು. ಯುಗ ಸಮಾಪ್ತಿ. ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಕಾಯೇಲನು ಆ ಕಾಲದಲ್ಲಿ ಏಳುವನು. ಮೊಟ್ಟ ಮೊದಲು ಜನಾಂಗವು ಉಂಟಾದನಿಂದ ಅಂದಿನವರೆಗೂ ಸಂಭವಿಸಿದಂಥ ಸಂಕಟವೂ ಸಂಭವಿಸುವುದು. ಆಗ ನಿನ್ನ ಜನರೊಳಗೆ ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವವೋ ಅವರೆಲ್ಲರೂ ರಕ್ಷಿಸಲ್ಪಡುವರು. ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು ಕೆಲವರು ನಿತ್ಯ ಜೀವವನ್ನು, ಕೆಲವರು
ಕೆಲವರು ನಿಂದನ ನಿತ್ಯ ತಿರಸ್ಕಾರಗಳನ್ನು ಅನುಭವಿಸುವರು. ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು. ಬಹು ಜನರು ಸದ್ಧರ್ಮಿಗಳನ್ನಾಗಿ ಮಾಡುವರು. ಯುಗಾಂತರಗಳಲ್ಲಿಯೂ ನಕ್ಷತ್ರಗಳು ಹಾಗೆ ಹೊಳೆಯುವರು. ದಾನಿಯೇಲನೇ, ನೀನು ಈ ಮಾತುಗಳನ್ನು ಮುಚ್ಚಿಡು, ಅವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು. ಅಂತ್ಯಕಾಲದವರೆಗೆ ಮರೆಯಾಗಿರಲಿ. ಬಹು ಜನರು ಅತ್ತಿತ್ತ ತಿರುಗುವರು, ತಿಳುವಳಿಕೆಯೂ ಹೆಚ್ಚುವುದು ಎಂಬುದೇ. ನಾವು ಈಗ ತಂದಂತ ಕಾಣಿಕೆಯನ್ನು ಕೂಡಿಸುವ ಹಾಗೆ ಆಡುವಂತ ಸಂಕೀರ್ತನೆಗಳಲ್ಲಿ 64ನೇ ಸಂಕೀರ್ತನೆನ ಹಾಡಿಕೊಳ್ಳೋಣ. ಆಡುವಂತ ಸಂಕೀರ್ತನೆಯಲ್ಲಿ 64, ಕಾಣಿಕೆಯನ್ನು ಕೂಡಿಸುವವರೆಗೆ ಮಾತ್ರ ಹಾಡಿಕೊಳ್ಳೋಣ. ಶಿಲುಬೆಯ ಹೋತವ ನೀನೆ ಯೇಸು ನೀನೆ, ಶಿಲುಬೆಯ ಹೋತವ ನೀನೆ ಯೇಸು ನೀನೆ, ಲಲಿತಾದಿ ವಾಸವ ಬೇಡವ ನೀನೆ, ಲಲಿತಾದಿ ವಾಸವ ಬೇಟವರೇನೆ, ಇಳೆಯೋಳೆ ಮನು ಮಾಡಕೊಂಡವನೇನೆ, ಇಳೆಯೋಳೆ ಮನು ಮಾಡಕೊಂಡವನೇನೆ, ಇಳೆಯೋಳೆ ಮನು ಮಾಡಕೊಂಡವನೇನೆ, ಶಿಲುಬೆಯ ಹೋತವ ನೀನೆ ಯೇಸು ನೀನೆ, ಶಿಲುಬೆಯ ಹೋತವ ನೀನೆ ಯೇಸು ನೀನೆ, ಪಾಪದ ಕಷ್ಟವ ತೆಗೆದೆನೆ, ಪಾಪದ ಕಷ್ಟವ ತೆಗೆದೆನೆ, ತಾಪವ ಹೊಂದಿದ ರಕ್ಷಕನೇನೆ, ತಾಪವ ಹೊಂದಿದ ರಕ್ಷಕನೇನೆ, ತಾಪವ ಹೊಂದಿದ ರಕ್ಷಕನೇನೆ, ಶಿಲುಬೆಯ ಹೋತವ ನೀನೆ ಯೇಸು ನೀನೆ, ಶಿಲುಬೆಯ ಹೋತವ ನೀನೆ ಯೇಸು ನೀನೆ, ಜೀವವನ ಬಲಿ ಕೊಡಿಸಿದೆನೆ, ಜೀವವನ ಬಲಿ ಕೊಡಿಸಿದೆನೆ, ಸಾವಿನ ಕೊಂಡಿಯ ಮುರಿದವನೇನೆ, ಸಾವಿನ ಕೊಂಡಿಯ ಮುರಿದವನೇನೆ, ಸಾವಿನ ಕೊಂಡಿಯ ಮುರಿದವನೇನೆ, ಶಿಲುಬೆಯ ಹೋತವ ನೀನೆ ಯೇಸು ನೀನೆ, ಶಿಲುಬೆಯ ಹೋತವ ನೀನೆ ಯೇಸು ನೀನೆ. ಪ್ರಾರ್ಥನೆ ಮಾಡೋಣ. ನಮಗೋಸ್ಕರ ಶಿಲುಬೆಯನ್ನು ಹೊತ್ತಂತ ಸ್ವಾಮಿ, ನಮಗೋಸ್ಕರ ತೀವ್ರಕರವಾದ ಕಷ್ಟಗಳನ್ನು, ನಿಂದನೆಯನ್ನು ಸಹಿಸಿದಂಥ ಸ್ವಾಮಿ, ನಿನ್ನ ಪ್ರೀತಿಗೆ ಬದಲಾಗಿ ನಾವೇನು ಕೊಡೋಣ? ನಮ್ಮನ್ನೇ ನಾವು ಅರ್ಪಿಸಿದರೂ ಸಾಲದು ಸ್ವಾಮಿ, ಅಷ್ಟರ ಮಟ್ಟಿಗೆ ನೀನು ನಮ್ಮನ್ನು ಪ್ರೀತಿ ಮಾಡಿದೆ. ಯಾಕೆ ನೀನು ಹೇಳಿದ್ದಿ,
ಲೋಕವು ಕೊಡುವ ಪ್ರೀತಿ ಅಂತಲ್ಲ, ನಿನ್ನ ಪ್ರೀತಿ ಅಮೋಘವಾದದ್ದು, ವಿಶೇಷವಾದದ್ದು ಎಂಬುದಾಗಿ. ಹೌದು ಸ್ವಾಮಿ, ಅಲ್ಪರ ಅಯೋಗ್ಯರಾದ ನಾವು ನಿನ್ನ ಶ್ರೇಷ್ಠ ಪ್ರೀತಿಗೆ ಪಾತ್ರರಾಗುವಂಥ ಕೃಪೆ ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ಕರ್ತನೆ, ಈಗಲೂ ನಿನ್ನ ಸನ್ನಿಧಾನಕ್ಕೆ ಬರುವಾಗ ಈ ಕಾಣಿಕೆಗಳೊಂದಿಗೆ ಬಂದಿದ್ದೇವೆ. ಈ ಕಾಣಿಕೆಗಳನ್ನು ನಮ್ಮನ್ನು ಸ್ವೀಕರಿಸು, ಆಶೀರ್ವದಿಸು, ನಿನ್ನ ಕೃಪೆಯಿಂದ ತುಂಬಿಸು. ನಮ್ಮ ಈ ಕಾಣಿಕೆಗಳು ನಿನ್ನ ದೃಷ್ಟಿಯಲ್ಲಿ ಮಾನ್ಯವಾದದ್ದು, ಯೋಗ್ಯವಾದದ್ದಾಗಲಿ. ಅದನ್ನು ಅದ್ಭುತವಾದ ರೀತಿಯಲ್ಲಿ ನಿನ್ನ ಸೇವೆಯಲ್ಲಿ ಉಪಯೋಗಿಸು ಸ್ವಾಮಿ. ಮತ್ತೊಂದು ಆವರ್ತಿ ನಮ್ಮನ್ನು ಈ ಕಾಣಿಕೆಗಳನ್ನು ನನಗೆ ಅರ್ಪಿಸುತ್ತಾ ಯೇಸುವಿನ ಹೆಸರಲ್ಲಿ ಬೇಡಿಕೊಳ್ಳುತ್ತೇವೆ, ಆಮೆನ್. ನಾವು ಈಗ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧಪಡಿಸಿಕೊಳ್ಳುವ ಹಾಗೆ ಆಡುವಂಥ ಸಂಗೀತದಲ್ಲಿ 70ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಆಡುವಂಥ ಸಂಗೀತದಲ್ಲಿ 70, 1 ಮತ್ತು 4ನೇ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ನಾವು ಕೆಲವೊಂದು ಸಂಗೀತಗಳನ್ನು ಹಾಡೋಣ. ಒಂದು ವೇಳೆ ನಿಂತ್ಕೊಳ್ಳಿಕ್ಕೆ ಕಷ್ಟ ಆಗದವರು ದಯವಿಟ್ಟು ಕೂತ್ಕೊಳ್ಳಿ, ನಿಂತ್ಕೊಳ್ಳಿಕ್ಕೆ ಸಾಧ್ಯ ಆದವರು ನಿಂತ್ಕೊಂಡು ಹಾಡ್ಬೋದು. ಕಾರಣಾಂತರಗಳಿಂದ ಡಿಸ್ಪ್ಲೇ ಎಲ್ಲಿ ಬರುವುದಿಲ್ಲ, ಆದ್ದರಿಂದ ನೀವು ನಮ್ಮನ್ನು ಅನುಸರಿಸಬೇಕಾಗಿ ನಾವು ಕೇಳಿಕೊಳ್ತೇವೆ. ಮೊದಲಿಗೆ ನಿನ್ನ ಪ್ರೀತಿ ಎಷ್ಟು ಅಪಾರವು ವರ್ಣಿಸಲಸಲ್ಲವಾಗಿದೆ ಎಂಬ ಹಾಡನ್ನು ಹಾಡುವ. ನಿನ್ ಪ್ರೀತಿ ಎಷ್ಟು ಅಪಾರವೇ ವರ್ಣಿಸಲಸದಳವಾಗಿದೆ, ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು, ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನನ್ನನ್ನು ನೀನು ಪ್ರೀತಿಸಿದ್ದು ಶಾಶ್ವತ ಪ್ರೇಮವೇ, ಪ್ರೀತಿ ಕರುಣೆಯಿಂದಲೇ ನನ್ನನ್ನು ಸೆಳೆದಿ. ನಿನ್ನನ್ನೆಷ್ಟು ಸ್ತುತಿಸಿದರು ಇನ್ನು ಸಾಲದು, ಇನ್ನು ಸಾಲದು. ನಿನ್ ಪ್ರೀತಿ ಎಷ್ಟು ಅಪಾರ
ಸಾಲದು. ನಿನ್ನಲ್ಲಿ ನನಗೆ ಸಂತೃಪ್ತಿಯು, ಹೃದಯಕ್ಕೆ ನೆಮ್ಮದಿಯು. ಸಂತೋಷ ಕಷ್ಟಗಳಲ್ಲಿಯೂ ನಿನ್ನ ಚಿತ್ತ ಮಾಡಲು ಕಲಿಸು, ಪ್ರಾರ್ಥಿಸಿ ಕೊಂಡಾಡಲು ನಿನ್ನಯ ಪ್ರೀತಿಯ, ನಿನ್ನಯ ಪ್ರೀತಿಯ. ನಿನ್ನ ಪ್ರೀತಿಯೆಷ್ಟು ಅಪಾರವೇ, ಸದಳವಾಗಿದೆ. ಅದರ ಧಾರಾಳವ ಕಲಿಯಲು ಈ ಅಲ್ಪ ಬುದ್ಧಿ ಸಾಲದು. ಯೇಸು ನಿನ್ನ ಸ್ತುತಿಸುವೆನು, ನಿನ್ನ ನಾಮವ ಕೀರ್ತಿಸುವೆನು. ಯೇಸು ನಿನ್ನ ಸ್ತುತಿಸುವೆನು, ನಿನ್ನ ನಾಮವ ಕೀರ್ತಿಸುವೆ. ಯೇಸು 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 ನಿನ್ನ ಸ್ತುತಿಸುವೆನು, ನಿನ್ನ ನಾಮವ ಕೀರ್ತಿಸುವೆ. ಎಲ್ಲ ನಾಮದಲ್ಲಿ ಯೇಸು ನಿನ್ನ ನಾಮವು, ಎಲ್ಲ ನಾಮದಲ್ಲಿ ಯೇಸು ನಿನ್ನ ನಾಮವು ಮಧುರ 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 ಮಧುರ. ಪ್ರಿಯ 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 ಮಧುರ ಪ್ರಿಯ ಶ್ರೇಷ್ಠವಾದದ್ದು. ಯೇಸು ನಿನ್ನ ಸ್ತುತಿಸುವೆನು, ನಿನ್ನ ನಾಮವ ಕೀರ್ತಿಸುವೆ. ನಿನ್ನ ನಾಮದಲ್ಲಿ ರೋಗವಾಸಿಯಾಗುವುದು, ನಿನ್ನ ನಾಮದಲ್ಲಿ ರೋಗವಾಸಿಯಾಗುವುದು. ಶಾಂತಿ 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 ಶಾಂತಿ. ಕೃಪೆಯು 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 ಕೃಪೆಯು. ಶಾಂತಿ ಕೃಪೆಯು ನಿನ್ನ ನಾಮದಲ್ಲಿ. ಯೇಸು ನಿನ್ನ ಸ್ತುತಿಸುವೆನು, ನಿನ್ನ ನಾಮವ ಕೀರ್ತಿಸುವೆ. ಯೇಸು ನಿನ್ನ ನಾಮಕ್ಕೆ ಪ್ರತಿಯೊಂದು ನಾಮವು, ಯೇಸು ನಿನ್ನ ನಾಮಕ್ಕೆ ಪ್ರತಿಯೊಂದು ನಾಮವು ಸಾಷ್ಟಾಂಗ 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 ಸಾಷ್ಟಾಂಗ. ಎರಗಿ 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 ಸಾಷ್ಟಾಂಗ ಎರಗಿ ನಮಸ್ಕರಿಸುವರು. ಯೇಸು ನಿನ್ನ ಸ್ತುತಿಸುವೆನು, ನಿನ್ನ ನಾಮವ ಕೀರ್ತಿಸುವೆ. ಯೇಸು 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 ನಿನ್ನ ಸ್ತುತಿಸುವೆನು, ನಿನ್ನ ನಾಮವ ಕೀರ್ತಿಸುವೆ. ಯೇಸುವಿನ ಹತ್ರ ಬರುವೆಯೋ, ಪಾಪದ ಪರಿಹಾರ ಹೊಂದುವೆಯೋ. ಯೇಸುವಿನ ಹತ್ರ ನೀನು ಬರುವೆಯೋ, ಪಾಪದ ಪರಿಹಾರ ಹೊಂದುವೆಯೋ. ಯೇಸು ರಕ್ತದಲ್ಲಿ ತೊಳಕೊಳ್ಳುವೆಯೋ, ಶುದ್ಧನಾಗಲು ಬಾರುವೆಯೋ. ಶುದ್ಧತೆ ಸ್ವಚ್ಛತೆ ಸ್ವಸ್ಥತೆ ಹೊಂದಲು ಬರುವೆಯೋ. ಪಾಪ ಕೋಳೆನಿಗೆ ಶುದ್ಧನಾಗಲು ಯೇಸುವಿನ ಬಳಿಗೆ ಬರುವೆಯೋ. ಯೇಸು
ಕೂಡ ನೀನು ನಡೆಯುತ್ತೇವೆಯೋ ಆತನೈಕ್ಯದೊಳಿತ್ಯವಿದ್ದೀಯೋ ಆತನನ್ನೇ ಸದಾ ನಂಬುತ್ತೇವೆಯೋ ಯೇಸು ಬಳಿಗೆ ಬರುವೆಯೋ ಶುದ್ಧತೆ ಸ್ವಚ್ಛತೆ ಸ್ವಸ್ಥತೆ ಹೊಂದಲು ಬರುವೆಯೋ ಪಾಪ ಕೋಳೆ ನೀಗಿ ಶುದ್ಧನಾಗಲು ಯೇಸುವಿನ ಬಳಿಗೆ ಬರುವೆಯೋ ನಿನ್ನ ಜೀವಿತವು ಶುದ್ಧ ಇರುವುದು ಮನಸಾಕ್ಷಿಯು ಸ್ವಚ್ಛವಿರುವುದು ದುಃಖ ಚಿಂತೆ ನೀಗಿ ಸ್ವಸ್ಥನಾಗಲು ಯೇಸು ಹತ್ರಕ್ಕೆ ಬರುವೆಯೋ ಶುದ್ಧತೆ ಸ್ವಸ್ಥತೆ ಸ್ವಸ್ಥತೆ ಹೊಂದಲು ಬರುವೆಯೋ ಪಾಪ ಕೋಳೆ ನೀಗಿ ಶುದ್ಧನಾಗಲು ಯೇಸುವಿನ ಬಳಿಗೆ ಬರುವೆಯೋ ಶುದ್ಧ ನಿಲುವಂಗಿ ಯೇಸು ಕೊಡುವನು ನೀನು ಆತನ ಹತ್ರ ಬಂದರೆ ನಿನಗಾಗಿ ಸ್ವಂತ ರಕ್ತ ಚೆಲ್ವಾನು ನಿನ್ನನ್ನೇ ಪ್ರೀತಿಸುವಾನು ಶುದ್ಧತೆ ಸ್ವಚ್ಛತೆ ಸ್ವಸ್ಥತೆ ಹೊಂದಲು ಬರುವೆಯೋ ಪಾಪ ಕೋಳೆ ನಿಗೆ ಶುದ್ಧನಾಗಲು ಯೇಸುವಿನ ಬಳಿಗೆ ಬರುವೆಯೋ. ಪ್ರಾರ್ಥನೆ ಮಾಡೋಣ. ಪ್ರಿಯ ಸ್ವಾಮಿ, ನಮ್ಮ ಪಾಪ ಕಳೆಗಳನ್ನು ತೊಳೆಯುವಂಥ ಶುದ್ಧೀಕರಿಸುವಂಥ ಬಲ ನಿನ್ನಲ್ಲಿ ಮಾತ್ರ ಇದೆ ಸ್ವಾಮಿ. ನಿನ್ನನ್ನು ಬಿಟ್ಟರೆ ಯಾರೂ ಕೂಡ ನಮ್ಮ ಪಾಪ ಕಳೆಗಳನ್ನು ತೊಳಿಲಿಕ್ಕೆ ಆಗುವುದಿಲ್ಲ. ಯಾಕೆ ನಿನ್ನ ವಾಕ್ಯ ಹೇಳುತ್ತದೆ, ನಿಮ್ಮ ಪಾಪಗಳು ಕಿರಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳಗಾಗುವವು. ನೀನು ನಮ್ಮನ್ನು ಕ್ಷಮಿಸಿದ್ದರಿಂದಲೇ ನಾವು ಮತ್ತೆ ಮತ್ತೆ ನಿನ್ನ ಸನ್ನಿಧಿಗೆ ಬರಲಿಕ್ಕೆ ಸಾಧ್ಯವಾಗಿದೆ ಸ್ವಾಮಿ. ಒಂದು ವೇಳೆ ನೀನು ನಮ್ಮನ್ನು ಕ್ಷಮಿಸದೆ ಹೋದರೆ, ನೀ ನಮ್ಮ ಪಾಪಗಳನ್ನು ತೊಳೆಯದೆ ಹೋದರೆ ನಾವು ನಿನ್ನ ಬಳಿಗೆ ಬರಲಾರೆವು. ಕರ್ತನೆ, ಈಗಲೂ ನಿನ್ನ ಸನ್ನಿಧಾನಕ್ಕೆ ಬಂದಿರುವ ಪ್ರತಿಯೊಬ್ಬರನ್ನು ನೀನು ತೊಳೆ ಸ್ವಾಮಿ. ನಿನ್ನ ಸನ್ನಿಧಾನದಲ್ಲಿರುವ ಪ್ರತಿಯೊಬ್ಬರನ್ನು ನೀನು ಕೈ ಹಿಡಿದು ನಡೆಸು. ಮುಖ್ಯವಾಗಿ ನಾವು ಶುದ್ಧರಾಗಲು, ಸ್ವಚ್ಛತೆಯನ್ನು ಹೊಂದಲು, ಸ್ವಸ್ಥರಾಗಲು ನೀನು ನಮಗೆ ಸಹಾಯ ಮಾಡು. ಆ ಮೂಲಕ ಸ್ವಾಮಿ, ನಮ್ಮ ನಂಬಿಕೆಯ ಪ್ರಯಾಣದಲ್ಲಿ ನಾವು ಯಾವಾಗಲೂ ಕೂಡ ನಿನ್ನನ್ನು ಹಿಂಬಾಲಿಸಿಕೊಂಡು ಬರುವ ಹಾಗೆಯೂ ನಿನ್ನಿಂದ ದೊರಕುವಂಥ ಅಮೂಲ್ಯವಾದ ರಕ್ಷಣೆಯನ್ನು ಹೊಂದಿಕೊಳ್ಳುವ ಹಾಗೆಯೂ ನಮಗೆ ಸಹಾಯ ಮಾಡು. ಈಗಲೂ ಸ್ವಾಮಿ, ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಮ್ಮೊಟ್ಟಿಗಿರು. ಯೇಸುವಿನ ಹೆಸರಲ್ಲಿ ಬೇಡಿಕೊಳ್ಳುತ್ತೇವೆ, ಆಮೇನ್. ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ನಮ್ಮ ಮುಂದಿರುವಂಥ ದೇವರ ವಾಕ್ಯದ ಮಾತು ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 57ನೇ ವಚನದಿಂದ 66ನೇ ವಚನದವರೆಗೆ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 57ನೇ ವಚನದಿಂದ 66ನೇ ವಚನದವರೆಗೆ. ಅಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ: ಸಂಜೆಯಾದಾಗ ಅರಿಮಥಾಯದ ಯೋಸೇಫನೆಂಬ ಒಬ್ಬ ಧನವಂತನು ಬಂದನು. ಇವನು ಸಹ ಯೇಸುವಿನ ಶಿಷ್ಯನಾಗಿದ್ದನು. ಇವನು ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ನನಗೆ ಕೊಡಿಸಬೇಕೆಂದು ಬೇಡಿಕೊಳ್ಳಲಾಗಿ ಪಿಲಾತನು ಅದನ್ನು ಕೊಡಬೇಕೆಂದು ಅಪ್ಪಣೆ ಮಾಡಿದನು. ಯೋಸೇಫನು ಆ ದೇಹವನ್ನು ತೆಗೆದುಕೊಂಡು ಅದನ್ನು ಶುದ್ಧವಾದ ನಾರು ಮಡಿಯಲ್ಲಿ ಸುತ್ತಿ ಬಂಡೆಯಲ್ಲಿ ತೋಡಿದ್ದ ತನ್ನ ಹೊಸ ಸಮಾಧಿಯಲ್ಲಿ ಇಟ್ಟು
ಸಮಾಧಿಯ ಬಾಗಿಲಿಗೆ ದೊಡ್ಡ ಕಲ್ಲನ್ನು ಉರುಳಿಸಿ ಹೋದನು. ಮಗ್ದಲದ ಮರಿಯಳು ಆ ಬೇರೆ ಮರಿಯಳು ಅಲ್ಲಿ ಸಮಾಧಿಗೆ ಎದುರಾಗಿ ಕೂತಿದ್ದರು. ಮರುದಿನ ಅಂದರೆ ಸೌರಿನ ದಿನ ಕಳೆದ ಮೇಲೆ ಮಹಾಯಾಜಕರು ಫರಿಸಾಯರು ಪಿಲಾತನ ಬಳಿಗೆ ಕೂಡಿ ಬಂದು, ದೊರೆಯೇ, ಆ ಮೋಸಗಾರನು ಬದುಕಿದ್ದಾಗ ತಾನು 3 ದಿನದ ಮೇಲೆ ಏಳುತ್ತೇನೆ ಅಂತ ಹೇಳಿದ್ದು ನಮ್ಮ ನೆನಪಿಗೆ ಬಂತು. ಆದ ಕಾರಣ 3ನೆಯ ದಿನದ ತನಕ ಸಮಾಧಿಯನ್ನು ಭದ್ರ ಮಾಡಿ ಕಾಯುವುದಕ್ಕೆ ಅಪ್ಪಣೆ ಕೊಡಬೇಕು. ಇಲ್ಲದಿದ್ದರೆ ಅವನ ಶಿಷ್ಯರು ಬಂದು ಅವನನ್ನು ಕದ್ದುಕೊಂಡು ಹೋಗಿ ಸತ್ತವನು ಬದುಕಿ ಬಂದಿದ್ದಾನೆ ಎಂದು ಹೇಳಾರು. ಆಗ ಮೊದಲನೆಯ ಮೋಸಕ್ಕಿಂತ ಕಡೆಯ ಮೋಸವು ಕೆಡುಕಾದೀತು ಅಂದರು. ಪಿಲಾತನು ಅವರಿಗೆ, ಕಾವಲುಗಾರರನ್ನು ತಕ್ಕೊಳ್ಳಿ ಹೋಗಿ ನಿಮಗೆ ತಿಳಿದ ಹಾಗೆ ಭದ್ರ ಮಾಡಿ ಕಾಯಿರಿ ಎಂದು ಹೇಳಲಾಗಿ ಅವರು ಹೊರಟು ಕಾವಲುಗಾರರೊಂದಿಗೆ ಆ ಕಲ್ಲಿಗೆ ಮುದ್ರೆ ಹಾಕಿ ಸಮಾಧಿಯನ್ನು ಭದ್ರ ಮಾಡಿದರು ಎಂಬುದೇ. ಯೇಸುವಿನ ದೇಹವನ್ನು ಸಮಾಧಿಯಲ್ಲಿ ಇಡಲ್ಪಟ್ಟಂಥ ಪರಿಚ್ಛೇದವನ್ನು ನಾವೀಗ ಧ್ಯಾನ ಮಾಡಲಿಕ್ಕಿದ್ದೇವೆ. ಈ ಪರಿಚ್ಛೇದ ನಮಗೆ ಯಾಕೆ ಬಹಳ ಪ್ರಾಮುಖ್ಯ? ಈ ಪರಿಚ್ಛೇದ ಇವತ್ತು ನಮ್ಮ ಮುಂದಿಡುವಂಥ ವಿಚಾರಗಳೇನು ಎಂಬುದನ್ನು ಸ್ವಲ್ಪ ಆಲೋಚನೆ ಮಾಡೋಣ. ನಾವೆಲ್ಲರೂ ಇವತ್ತು ಒಂದು ರೀತಿಯಲ್ಲಿ ಚಿಂತೆಯಿಂದ, ನಾನಾ ರೀತಿಯ ಒತ್ತಡಗಳಿಂದ ತುಂಬಿದ ಸಮಾಜದಲ್ಲಿದ್ದೇವೆ. ಪ್ರತಿಯೊಂದು ದಿವಸ ನಮ್ಮ ಮುಂದೆ ಒಂದಲ್ಲ ಒಂದು ರೀತಿಯ ಸವಾಲುಗಳಿದೆ. ಅದರಲ್ಲೂ ಮುಖ್ಯವಾಗಿ ಇವತ್ತಿನ ಮಕ್ಕಳು, ಯುವಜನರು ಒಂದಲ್ಲ ಒಂದು ರೀತಿಯ ಒತ್ತಡಗಳಲ್ಲಿ ಹಾದು ಹೋಗ್ತಾ ಇದ್ದಾರೆ. ಒಂದು ಲೆಕ್ಕದಲ್ಲಿ ನಾವು ಯಾರು 40 ಅಥವಾ 45 ವರ್ಷಗಳನ್ನು ದಾಟಿದವರು ಇದ್ದೇವೆ, ಒಂದು ರೀತಿಯಲ್ಲಿ ಭಾಗ್ಯವಂತರು. ಯಾಕೆ ಅಂತ ಹೇಳಿದ್ರೆ, ನಾವು ಬೆಳೆಯುವಾಗ ಈ ರೀತಿಯ ಒತ್ತಡಗಳು ನಮಗಿರಲಿಲ್ಲ. ನಾವು ಬಹಳ ಒಂದು ರೀತಿಯಲ್ಲಿ ಸ್ವಚ್ಛಂದವಾಗಿ ಬೆಳೆದಿದ್ದೇವೆ. ಈ ರೀತಿಯ ಕಾಂಪಿಟೇಷನ್ಗಳು ನಮ್ಮಲ್ಲಿ ಇರಲಿಲ್ಲ ಇಷ್ಟರ ಮಟ್ಟಿಗೆ. ನೀವು ಈಗ ಇನ್ನೇನು ಸ್ವಲ್ಪ ದಿವಸದಲ್ಲಿ ರಿಸಲ್ಟ್ ಬರ್ತದೆ, SLC PUC ಇದೆಲ್ಲ ಮಕ್ಕಳದು ಅಲ್ವಾ. ನಮ್ಮ ಮಕ್ಕಳು ಒಳ್ಳೆ ರೀತಿಯಲ್ಲಿ ಕಲಿತಿದ್ದಾರೆ. 94, 95, 96, 97% ಅಂತ ತಗೊಳ್ತಾರೆ. ಒಳ್ಳೆಯದು. ನೀವು ಎಲ್ಲರೂ 96% ಬಂದ ಮನೆಗೆ ಅವರಿಗೆ ವಿಶ್ ಮಾಡಲಿಕ್ಕೆ ಹೋದರೆ ಅವರು ಸಂತೋಷದಲ್ಲಿರ್ತಾರ, ದುಃಖದಲ್ಲಿರ್ತಾರ? ನಿಜವಾಗ್ಲೂ ಸಂತೋಷದಲ್ಲಿರೋದು ಅವರು. ನನಗೆ ಇನ್ನೂ 1% ಬರಲಿಲ್ಲ ಅಂತೇಳಿ ದುಃಖ ಪಡ್ತಾ ಇದ್ದಾರೆ. ಯಾಕೆಂದ್ರೆ ಅವರಿಗೆ ಆ 1% ಕೂಡ ಬಹಳ ಪ್ರಾಮುಖ್ಯ. ಇವತ್ತಿನ ದಿವಸದಲ್ಲಿ ಆ 1% ಕೂಡ ಅವರಿಗೆ ಕಾಂಪಿಟೇಷನ್. ನಾವು ಭಾಗ್ಯವಂತರು. ನಮಗೆ SLCಲಿ ಜಸ್ಟ್ ಪಾಸ್ ಆದರೆ ಸಾಕು ಅಲ್ವಾ. ಜಸ್ಟ್ ಪಾಸ್ ಆದರೆ ಆ ಸಂತೋಷನೇ ಬೇರೆ. ಎಲ್ಲ ಸೈಕಲ್ ಹಿಡ್ಕೊಂಡು ತಿರುಗಾಡಿಕೊಂಡು ಎಲ್ಲರಿವರೆಗೆ ಚಾಕ್ಲೇಟ್ ಕೊಟ್ಕೊಂಡು ಬರ್ತಿದ್ವಿ, ಯಾಕೆ ಪಾಸ್ ಆಯಿತು. ಈಗ ಹಾಗೆ ಇಲ್ಲ. ಈಗ ನಮ್ಮ ಹಾಗೆ 50-60% ಬಂದರೆ ಅದು ಲೆಕ್ಕಕ್ಕಿಲ್ಲ. ಆ ಲೆಕ್ಕದಲ್ಲಿ ಈಗಿನ ಮಕ್ಕಳ ಮಾರ್ಕ್ಸ್ ನೋಡುವಾಗ ಭಾಳ ಖುಷಿ ಆಗ್ತದೆ. ಅದೇ ರೀತಿಯಲ್ಲಿ ಕೆಲವು ಸಲ ದುಃಖ ಆಗ್ತದೆ. ಯಾಕೆಂದರೆ ನಮ್ಮದು SLC PUC ಸೇರಿಸಿದ್ರೂ ಅಷ್ಟು ಬರುವುದಿಲ್ಲ. ಅದರಿಂದಾಗಿ ಆದರೆ ನಮಗೆ ಅದರೊಟ್ಟಿಗೆ ಪ್ರಾಯೋಗಿಕ ಜ್ಞಾನ ಬಹಳ ಚೆನ್ನಾಗಿತ್ತು. ಪ್ರಾಕ್ಟಿಕಲ್. ಮರ ಹತ್ತಿದ್ದೆವು, ಇಳಿತಿದ್ದೆವು, ಇದ್ದ ಬದ್ದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೆವು, ಬೀಳುತ್ತಿದ್ದೆವು, ಏಳುತ್ತಿದ್ದೆವು. ಈಗಿನ ಮಕ್ಕಳು ಒಂದು ರೀತಿಯಲ್ಲಿ ಅವರನ್ನು ಜಿಂಗ್ಬಿ ಕಮಿಟಿ ಅಂತ ಹೇಳ್ಬೋದು. ಇವತ್ತು ಅದರಲ್ಲೂ ಹೆಚ್ಚಿನ ಮಕ್ಕಳು ಮೊಬೈಲಲ್ಲೇ ಆಟ ಆಡುವಂಥ ಮಕ್ಕಳು. ನಾವು ಗ್ರೌಂಡಲ್ಲಿ ಆಟ ಆಡ್ಕೊಂಡು ಬೆಳೆದರೆ ಈಗ ಮೊಬೈಲಲ್ಲೇ ಆಟ ಆಡುವಂಥ ಸ್ಥಿತಿಗಳು. ಅಲ್ಲಿ ಕೂಡ ಪ್ರೆಷರ್, ಅಲ್ಲಿ ಕೂಡ ಒತ್ತಡ. ಕೆಲವೊಂದು ಆಟಗಳು ಹೇಗಿದೆ ಅಂತ ಹೇಳಿದ್ರೆ, ಆಟ ಆಡಿ ಕೊನೆಗೆ ಅವರ ಡೆಸ್ಟಿನೇಷನ್ ಅವರು ಸಾಯಬೇಕು. ದಟ್ ಇಸ್ ದ ಡೆಸ್ಟಿನೇಷನ್ ಅಲ್ವಾ, ಒತ್ತಡ. ಅಥವಾ ಇವತ್ತು ಕೆಲಸದ ಸ್ಥಳದಲ್ಲಿ ಒತ್ತಡಗಳು. ಯಾಕಂತ ಹೇಳಿದ್ರೆ ಇವತ್ತು ಹಿಂದಿನ ಹಾಗೆ ಕೆಲಸ ಅಲ್ಲ. ಇವತ್ತು ಕೆಲಸ ಮಾಡುವ ಸ್ಥಳದಲ್ಲಿ ನಿನ್ನ ಟಾರ್ಗೆಟನ್ನು ನೀನು ಮಾಡದಿದ್ದರೆ ಎನಿ ಟೈಮ್ ನಿನ್ನನ್ನು ಅವ್ರು ಏನು ಮಾಡ್ತಾರೆ, ಕೆಲಸದಿಂದ ತೆಗಿಬೋದು. ನಮಗೆ ಹಾಗೆಲ್ಲ. ಒಂದು ಸಲ ಕೆಲಸ ಸಿಕ್ಕಿದ್ರೆ ಒಂದು ಗ್ಯಾರಂಟಿ ಇತ್ತು, ಇನ್ನು ಏನು ಮಾಡ್ಬೋದು, ನನ್ನ ಕುಟುಂಬವನ್ನು ಕಟ್ಟಬಹುದು, ಮುಂದೆ ಹೋಗ್ಬೋದು. ಈಗ ಗ್ಯಾರಂಟಿ ಇಲ್ಲ.
ಈಗ ಎಂಥದೇ ದೊಡ್ಡ ಪೋಸ್ಟಲ್ ಇದ್ರೂ ಕೂಡ ಎನಿ ಟೈಮ್ ನಾಳೆ ಒಂದು ಲೆಟರ್ ಬರ್ಬೋದು, ಇಮೇಲ್ ಬರ್ಬೋದು, ಯು ಆರ್ ಔಟ್ ಅಂತ ಹೇಳಿದ್ರೆ ಯು ಆರ್ ಔಟ್. ನೀವು ನೋಡ್ಬೋದು ಪ್ರತಿ ದಿವಸ ದೊಡ್ಡ ದೊಡ್ಡ ಕಂಪನಿಗಳು ಎಷ್ಟೆಷ್ಟು ಜನರನ್ನ ಕೆಲಸದಿಂದ ತೆಗೆದು ಹಾಕ್ತಿದೆ. ಒತ್ತಡಗಳು, ಮದುವೆಯ ಕುಟುಂಬ ಜೀವನದಲ್ಲಿ ಒತ್ತಡಗಳು. ಈ ಹಿಂದೆ ಕುಟುಂಬ ಜೀವನದಲ್ಲಿ ಕಷ್ಟ ಸುಖ ಎರಡರಲ್ಲೂ ಕೂಡ ಜೊತೆ ಜೊತೆಯಲ್ಲಿ ಮುಂದೆ ಸಾಗ್ತಿದ್ದಂಥ ಸಮಯದಲ್ಲಿ ಇವತ್ತು ನೀವು ನೋಡಿದರೆ ಮದುವೆಯನ್ನು ಬಹಳ ಆಡಂಬರವಾಗಿ ಮಾಡ್ತಾರೆ, ಒಂದಷ್ಟು ಖರ್ಚು ಮಾಡ್ತಾರೆ. ಕೆಲವು ಮದುವೆಗಳು 1 ವರ್ಷನೂ ನಿಲ್ಲುವುದಿಲ್ಲ. 1 ವರ್ಷದೊಳಗೆ ಆ ಮದುವೆಗಳು ಬಿದ್ದು ಹೋಗ್ತದೆ. ಯಾಕಂತ ಹೇಳಿದ್ರೆ ಇವತ್ತಿನ ಯುವ ಪೀಳಿಗೆಗೆ ಒತ್ತಡವನ್ನು ಮ್ಯಾನೇಜ್ ಮಾಡಲಿಕ್ಕೆ, ಸಮಸ್ಯೆಗಳನ್ನು ಸರಿಯಾಗಿ ಸ್ಪಂದಿಸಲಿಕ್ಕೆ ಗೊತ್ತಿಲ್ಲ. ಅದಕ್ಕೆ ಒಂದು ಕಾರಣ ನಾನೀಗ ಹೇಳಿದಾಗೆ ನಾವೆಲ್ಲ ಭಾಗ್ಯವಂತರು. ಯಾಕಂತೇಳಿದ್ರೆ ನಮ್ಮ ಸಮಯದಲ್ಲಿ ಹೆಚ್ಚು ಕಡಿಮೆ ಹೆಚ್ಚಿನ ಪೇರೆಂಟ್ಸಿಗೆ ಕಡಿಮೆ ಅಂದರೆ 3 ಮಕ್ಕಳು, ನಮ್ಮ ಅಪ್ಪಂದರಿಗೆ ನಾವು 7 ಮಂದಿ ಮಕ್ಕಳು. ಸೊ ಮನೆಯಲ್ಲಿಯೇ ಎಲ್ಲರೊಟ್ಟಿಗೆ ಬೆರೆತುಕೊಂಡು ಕಷ್ಟಪಟ್ಟು ಜಗಳ ಮಾಡಿಕೊಂಡು ಇನ್ನೊಂದು ಮಾಡಿಕೊಂಡು ಜೀವನ ಮಾಡಿ ಗೊತ್ತಿತ್ತು. ಈಗೆಲ್ಲ ಒಂದು ಆರತಿಗೊಂದು ಕೀರ್ತಿಗೊಂದು, ಕೆಲವರಿಗೆ ಒಂದೇ ಕೆಲವರಿಗೆ 2. ಅದರಿಂದ ಮನೆಯಲ್ಲಿ ಅವರಿಗೆ ಇನ್ನೊಬ್ಬರೊಟ್ಟಿಗೆ ಏನು ಮಾಡಿ ಗೊತ್ತಿಲ್ಲ, ಬೆರೆತು ಗೊತ್ತಿಲ್ಲ. ಒಬ್ಬ ಮಟ್ಟಿಗರಾಗಿ ಬೆಳೀತಾರೆ. ಅವರದೇ ಕೊಠಡಿ, ಅವರೇ ಕೋಣೆ, ಅಲ್ಲಿ ಹೋಗ್ತಾರೆ. ಬೇಕಾದ್ರೆ ನೀವು ಮನೆಗೆ ಹೋಗಿ ಪಾಸ್ಟರ್ ಬಂದರೆ ಅಂತ ಹೇಳಿದ್ರೆ ಬಂದು ಒಂದು ವಿಶ್ ಮಾಡಿ ಹೋದರೆ ಮತ್ತೆ ರೂಮಿಗೆ ಹೋಗ್ತಾರೆ. ಮತ್ತೆ ಪುನಃ ಬರೋದು ಯಾವಾಗಂದರೆ ಪ್ರಾರ್ಥನೆ ಮಾಡಲಿಕ್ಕೆ ಕರೆಯುವಾಗಲೇ ಮತ್ತೆ ಬರೋದಿಲ್ಲ. ಅವರು ಯಾರು ಸಪ್ರೇಟ್, ಅವರ ರೂಮಲ್ಲಿ ಅವ್ರದ್ದು ಕಂಪ್ಯೂಟರ್ ಇರ್ತದೆ, ಮೊಬೈಲ್ ಇರ್ತದೆ, ಏನಿರ್ತದೆ ಅವ್ರು ಓದ್ತಾ ಇರ್ತಾರೆ, ಬರೋದಿಲ್ಲ ಅವರು. ನಮಗೆ ಹಾಗೆಲ್ಲ, ನಮಗೆ ದೊಡ್ಡವರು ಜೋರು ಮಾಡಿ ಕಳಿಸ್ಬೇಕಿತ್ತು, ಒಂದು ದೊಡ್ಡವರ ಮಂದಿ ಮಾತಾಡ್ಬಾರ್ದು ಸುಮ್ಮನಿರು ಅಂತ ನಾವು ಅಲ್ಲೇ ಬಿದ್ದುಕೊಂಡು ನಿಂತೇವೆ. ಈಗಿನ ಕಲ್ಚರ್ ಬೇರೆ. ಇಂಥ ಒತ್ತಡದ ಸ್ಥಿತಿಗತಿಯಲ್ಲಿ ಇವತ್ತಿನ ಈ ವಾಕ್ಯ ನಮಗೇನು ನಿರೀಕ್ಷೆಯನ್ನು ಕೊಡ್ತದೆ ಸ್ವಲ್ಪ ಆಲೋಚನೆ ಮಾಡೋಣ. ಒಂದು ರೀತಿಯಲ್ಲಿ ಯೇಸುವಿನ ಜೊತೆಯಲ್ಲಿದ್ದವರು, ಅದರಲ್ಲೂ ಮುಖ್ಯವಾಗಿ ಶಿಷ್ಯರು ಅಲ್ಲಿಲ್ಲ, ಇಲ್ಲಿಯೂ ಹೋಗಿದ್ದಾರೆ, ಇಲ್ಲಿಯೂ ಅಡಗಿದ್ದಾರೆ. ಆ ಸ್ತ್ರೀಯರು ದುಃಖದಲ್ಲಿದ್ದಾರೆ, ಕಣ್ಣೀರಿನಲ್ಲಿದ್ದಾರೆ. ತಮ್ಮ ಆಪ್ತ ಅಥವಾ ತಮ್ಮ ಜೊತೆಯಲ್ಲಿದ್ದಾತ, ತಮ್ಮ ಸ್ನೇಹಿತ ಈಗ ನಮ್ಮೊಟ್ಟಿಗಿಲ್ಲ, ಆತನ ದೇಹ ಮಾತ್ರ ಇದೆ. ಅದರಿಂದ ಈಗ ಅರಿಮಥಾಯದ ಯೋಸೆಫ ಅಪ್ಪಣೆ ಕೇಳ್ಕೊಂಡು ಬಂದು ಅಲ್ಲಿ ಯೇಸುವಿನ ದೇಹವನ್ನು ಸಮಾಧಿಯಲ್ಲಿ ಇಡುವಂಥದ್ದು, ಮತ್ತು ಅದಕ್ಕೆ ಏನಾಗ್ತಾರಂತೆ, ಅದನ್ನು ಮುಚ್ತಾರೆ, ಅದೇ ಮುಂದಕ್ಕೆ ಮುದ್ರೆ ಹಾಕ್ತಾರೆ. ಒಂದು ರೀತಿಯಲ್ಲಿ ನಿರಾಶೆಯಲ್ಲಿದ್ದಂಥ ಆ ಸ್ತ್ರೀಯರಿಗೆ ಮತ್ತೊಂದು ಶಾಕ್ ಏನಂತ ಹೇಳಿದ್ರೆ, ಈಗ ಯೇಸುವಿನ ದೇಹವನ್ನ ಮುಚ್ಚಿ ಭದ್ರವಾಗಿ ಕಾವಲುಗಾರನಿಟ್ಟು ಅಲ್ಲಿ ಕಾಯುವಂಥ ಸ್ಥಿತಿಗತಿಗಳು. ನಿರಾಶೆಯಲ್ಲಿ ತುಂಬಿದಂಥ ನಿರಾಶೆಗಳು. ನಮ್ಮ ಜೀವನದಲ್ಲಿ ಕೂಡ ಅನೇಕ ವೇಳೆ ಇಂಥ ನಿರಾಶೆಯ ಸ್ಥಿತಿಗಳನ್ನು ಹಾದು ಹೋಗ್ತವೆ. ನಮ್ಮ ಜೀವನಗಳು ಕೆಲವೊಮ್ಮೆ ನಮಗೆ ಏನು ಮಾಡಬೇಕೆಂಬುದಾಗಿ ತೋಚದ ಸ್ಥಿತಿಗೆ ಬರ್ತದೆ, ಮುಂದೆ ಏನು ಎಂಬುದಾಗಿ. ಒಂದು ವೇಳೆ ಅಲ್ಲಿದ್ದ ಸ್ತ್ರೀಯರ ಸ್ಥಿತಿಗತಿಗಳು ಕೂಡ ಹಾಗೆ, ಏನು ಮಾಡಬೇಕು, ಮುಂದಕ್ಕೇನು ಎಂಬ ಚಿಂತೆಯಲ್ಲಿ ಅವರು ಇರ್ತಾರೆ. ಆದರೆ ನಮಗೆ ಈ ಸಮಾಧಿಯ ಘಟನೆ ಹೇಳುವುದೇನಂತ ಹೇಳಿದ್ರೆ, ಸಮಾಧಿ ನನ್ನ ಮತ್ತು ನಿನ್ನ ಜೀವನದ ಕೊನೆ ಅಲ್ಲ, ಅದು ಒಂದು ಹೊಸ ಆರಂಭ. ಇಟ್ಸ್ ಎ ನ್ಯೂ ಬಿಗಿನಿಂಗ್. ಅಲ್ಲಿ ಯೇಸುವಿನ ದೇಹವನ್ನು ಅಲ್ಲಿ ಒಳಗಿಟ್ಟು ಕಲ್ಲನ್ನು ಮುಚ್ಚಿದ್ರು ಕೂಡ, ಅಥವಾ ಅಲ್ಲಿ ಕಾವಲುಗಾರಲಿಕ್ಕೆ ಅವರನ್ನು ಇರಿಸಿದ್ರು ಕೂಡ, ಆ ಸಮಾಧಿಗೆ ಮುದ್ರೆಯನ್ನು ಹಾಕಿ ಭದ್ರ ಮಾಡಿಸಿದ್ರು ಕೂಡ, ಆ ಸಮಾಧಿ ಯೇಸುವನ್ನ ತಡೆ ಹಿಡಿಲಿಕ್ಕೆ ಆಗಲಿಲ್ಲ. ನಮ್ಮ ಜೀವನದಲ್ಲಿ ಕೂಡ ಹಾಗೆ. ಒಂದು ವೇಳೆ ಅನೇಕ ಸಲ ನಮ್ಮ ಮುಂದಿರುವ ಹಾದಿಗಳು ಇದೇ ರೀತಿ ಮುಚ್ಚಲ್ಪಟ್ಟ ಹಾದಿಗಳಿರ್ಬೋದು, ಭದ್ರವಾಗಿ ಹಾಕಲ್ಪಟ್ಟಂಥ ಹಾದಿಗಳಿರ್ಬೋದು, ನಮಗೆ ತೆರೆಯಲಿಕ್ಕೆ ಶಕ್ತಿ ಇಲ್ಲದ ಸ್ಥಿತಿಗಂಥ ಹಾದಿಗಳಿರ್ಬೋದು. ಆದರೆ ದೇವರ ವಾಕ್ಯ ಮತ್ತೆ ಮತ್ತೆ ನಮಗೆ ಹೇಳುವುದೇನಂತ ಹೇಳಿದ್ರೆ, ಅಂಥ ಪರಿಸ್ಥಿತಿಯಲ್ಲಿ ಕೂಡ ದೇವರ ಶಕ್ತಿ ಅಪಾರವಾದದ್ದು. ಅದರಿಂದ ಈ ಘಟನೆ ನಮ್ಮಲ್ಲಿ ಮತ್ತೊಮ್ಮೆ ಹೊಸ ಜೀವವನ್ನು ಹುಟ್ಟಿಸ್ತದೆ, ಹೊಸ ವಿಶ್ವಾಸವನ್ನು ಹುಟ್ಟಿಸ್ತದೆ. ಅಂತ ಹೇಳಿದ್ರೆ, ನಾವು ಯಾವುದು ಸಾಧ್ಯ ಇಲ್ಲ ಎಂಬುದಾಗಿ ನೆನೆಸ್ತೇವೋ ಅಲ್ಲಿ ದೇವರ ಕಾರ್ಯ ಮಹತ್ತಾಗಿ ಕಂಡು ಬರ್ತದೆ. ನಾವು ಯಾವುದನ್ನು ಮುಂದಕ್ಕೆ ಏನು ಇಲ್ಲ ಎಂಬುದಾಗಿ ನೆನೆಸ್ಕೊಳ್ತೇವೋ ಅಲ್ಲಿಂದಲೇ ಹೊಸ ವಿಚಾರಗಳು ಬೆಳೀತದೆ. ಅದಕ್ಕೆ ಸಮಾಧಿ ಬಹಳ ಪ್ರಾಮುಖ್ಯವಾದ ಉದಾಹರಣೆ. ಹೌದು, ಇವತ್ತು ನಮಗೆ ಈ ಪ್ಯಾಸೇಜ್ ದೊಡ್ಡ ಚಾಲೆಂಜ್ ಅಲ್ಲ. ಯಾಕಂತ ಹೇಳಿದ್ರೆ, ನಮಗೆ ಇವತ್ತು ಗೊತ್ತಿದೆ ನಮ್ಮ ಯೇಸು
ಪುನರುತ್ಥಾನ ಆಗಿದ್ದಾನೆ. ದೇವರು ಆತನನ್ನು ಸತ್ತರೊಳಗಿಂದ ಎಬ್ಬಿಸಿದ್ದಾನೆ. ಆದರೆ ಆವತ್ತಿನ ದಿನದಲ್ಲಿ ಆ ಸ್ತ್ರೀಯರಿಗೆ ಅದು ದುಃಖದ ಸಮಯ, ಕಣ್ಣೀರಿನ ಸಮಯ, ಏನು ಮಾಡಬೇಕೆಂಬುದಾಗಿ ತೋಚದ ಸಮಯ. ಆದರೆ ಇಲ್ಲಿ ಒಂದು ಮಾತು ಬಹಳ ಸ್ಪಷ್ಟವಾಗಿ ಗಮನಿಸಬೇಕು. ಯೇಸುವಿನ ಶಿಷ್ಯರಾಗಲಿ, ಯೇಸುವಿನ ಜೊತೆಯಲ್ಲಿದ್ದ ಸ್ತ್ರೀಯರಾಗಲಿ ಯಾರು ಕೂಡ ಯೇಸುವಿನ ಮಾತನ್ನು ಸ್ಪಷ್ಟವಾಗಿ ಏನು ಮಾಡಿಕೊಳ್ಳಿಲ್ಲ, ಅರ್ಥ ಮಾಡಿಕೊಳ್ಳಲಿಲ್ಲ. ಯೇಸು ಅವರಿಗೆ ತುಂಬ ಸಲ ಹೇಳ್ತಾನೆ, ಏನು ಹೇಳ್ತಾನೆ? ನನಗೆ ಮರಣ ಬರುತ್ತದೆ ಮತ್ತು 3ನೇ ದಿವಸದಲ್ಲಿ ನಾನು ಎಬ್ಬಿಸಲ್ಪಡುವೆನು. ಆದರೆ ಅದರ ಮೇಲೆ ನಂಬಿಕೆ ಇಡಲಿಕ್ಕೆ ಬಹಳ ಕಷ್ಟ ಆಯಿತು. ಯಾಕೆ ಅಂತ ಹೇಳಿದ್ರೆ, ಪುನರುತ್ಥಾನ ನಮ್ಮ ಚರಿತ್ರೆಯ ಭಾಗ ಅಲ್ಲ. ನೋಡಿ, ಇವತ್ತು ಕೂಡ ನಮ್ಮ ಮುಸಲ್ಮಾನ ಬಾಂಧವರಿದ್ದಾರೆ. ಮುಸಲ್ಮಾನ ಬಂದವರು ಯೇಸುವನ್ನು ನಂಬ್ತಾರೆ. ಅವರು ಯೇಸುವನ್ನು ಈಸಾ ನಬಿ ಅಂತ ಕರೀತಾರೆ. ಈಸಾ ನಬಿ, ಮೋಶೆಗೆ ಮೂಸಾ ನಬಿ ಅಂತ ಅವರು ಹೇಳಿದರೆ, ಯೇಸುವಿಗೆ ಈಸಾ ನಬಿ ಅಂತ ಕರೀತಾರೆ. ಯೇಸು ಎಂಬ ವ್ಯಕ್ತಿ ಜೀವಿತವಾಗಿದ್ದ ಅಂತ ಹೇಳ್ತಾರೆ. ಯೇಸುವಿಗೆ ಮರಣ ಬಂದದನ್ನು ಕೂಡ ಒಪ್ಪಿಕೊಳ್ತಾರೆ. ಕ್ರೂಜೆಯಲ್ಲಿ ಸತ್ತದನ್ನು ಕೂಡ ಒಪ್ಪಿಕೊಳ್ಳುತ್ತಾರೆ. ಅವರಿಗೆ ಸಮಸ್ಯೆ ಇಲ್ಲ. ಆದರೆ ಅವ್ರು ಯಾವುದನ್ನು ಒಪ್ಪಿಕೊಳ್ಳುವುದಿಲ್ಲ? ಯೇಸುವಿನ ಪುನರುತ್ಥಾನವನ್ನು ಒಪ್ಪಿಕೊಳ್ಳುವುದಿಲ್ಲ ಅವರು. ಯಾಕಂತ ಹೇಳಿದ್ರೆ ಪುನರುತ್ಥಾನವನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭ ಅಲ್ಲ. ಇವತ್ತು ನಮಗೆ ಕೂಡ, ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದ್ರೆ, 17ನೇ ಶತಮಾನದಲ್ಲಿ 17-18ನೇ ಶತಮಾನದಲ್ಲಿ ಬಹಳ ಪ್ರಾಮುಖ್ಯವಾಗಿ ಜ್ಞಾನೋದಯ ಕಾಲದಲ್ಲಿ, ಎನ್ಲೈಟನ್ಮೆಂಟ್ ಪೀರಿಯಡಲ್ಲಿ ತುಂಬ ಮಂದಿ ಕ್ರೈಸ್ತ ತತ್ವಜ್ಞಾನಿಗಳು ಯಾರಿದ್ದಾರೆ ಇವರೆಲ್ಲರೂ ಕೂಡ ಪುನರುತ್ಥಾನದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಹಾಕಿದರು. ಕೆಲವರು ಹೇಳಿದರು ಯೇಸು ಪುನರುತ್ಥಾನ ಆಗಲೇ ಇಲ್ಲ ಎಂಬ ವಿಚಾರಗಳನ್ನು ಹಾಕಿದರು. ಯಾಕಂತ ಹೇಳಿದ್ರೆ ನಮಗೆ ಯೇಸುವಿನ ಪುನರುತ್ಥಾನವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ. ಯಾಕಂತ ಹೇಳಿದ್ರೆ ಅದು ನಮ್ಮ ಚರಿತ್ರೆಯ ಘಟನೆ ಅಲ್ಲ. ಯಾಕಂದ್ರೆ ನಮ್ಮ ಚರಿತ್ರೆಯಲ್ಲಿ ಯಾರು ಕೂಡ ಏನಾಗಲಿಲ್ಲ, ಪುನರುತ್ಥಾನ ಆಗಲಿಲ್ಲ. ನಮಗೆ ಪುನರುತ್ಥಾನವನ್ನು ಇನ್ನೊಬ್ಬನಿಗೆ ತಿಳಿಸ್ಲಿಕ್ಕೆ ಕಷ್ಟ. ಯಾಕಂತ ಹೇಳಿದ್ರೆ ಅದು ಚರಿತ್ರೆಯ ಘಟನೆಯಲ್ಲ, ಬದಲಾಗಿ ಅದು ಯುಗಾಂತ್ಯದ ಘಟನೆ. ಆದ್ದರಿಂದ ನಾವು ಏನು ಹೇಳ್ತೇವೆ, ಯೇಸುವಿನ ಮೂಲಕ ಈಗಾಗಲೇ ಯಾವುದು ಸ್ಟಾರ್ಟ್ ಆಗಿದೆ, ಯುಗಾಂತ್ಯ ಆರಂಭಗೊಂಡಿದೆ. ನಾವೆಲ್ಲರೂ ಕೂಡ ಯುಗಾಂತ್ಯದಲ್ಲಿ ಜೀವಿಸುವಂಥ ವ್ಯಕ್ತಿಗಳು. ಒಂದು ರೀತಿಯಲ್ಲಿ ಯಾವ ಯುಗಾಂತ್ಯ? ಆಲ್ರೆಡಿ ಕ್ರಿಸ್ತನ ಮೂಲಕ ಪ್ರಾರಂಭಿಸಲ್ಪಟ್ಟ ಅಥವಾ ಉದ್ಘಾಟಿಸಲ್ಪಟ್ಟಂಥ ಯುಗಾಂತ್ಯ. ಆ ಯುಗಾಂತ್ಯ ಕಂಪ್ಲೀಟ್ ಆಗಲಿಲ್ಲ. ಆ ಯುಗಾಂತ್ಯ ನಾವು ನೋಡ್ತೇವೆ ಯೇಸುವಿನ ಬರೋಣದಲ್ಲಿ, ಅದು ಕಂಪ್ಲೀಟ್. ಆದರೆ ನಮ್ಮ ನಿರೀಕ್ಷೆ ಇದೆ ಏನು, ನಾವು ಎಲ್ಲಿ ಸೇರ್ತೇವೆ. ಅದರಿಂದ ಪೌಲ ಹೇಳ್ತಾನೆ, ಈಗ ನನಗೆ ಎಲ್ಲವೂ ಹೇಗೆ ಕಾಣ್ತದೆ, ಕಂಚಿನ ದರ್ಪಣದಲ್ಲಿರುವ ಹಾಗೆ ಕಾಣ್ತದೆ, ಆದರೆ ಮುಂದಕ್ಕೆ ನನಗೆ ಹೇಗಾಗ್ಬೋದು, ಸ್ಪಷ್ಟತೆ. ಇಲ್ಲಿ ಕೂಡ ಹಾಗೆ ಈ ಸ್ತ್ರೀಯರು ಒಂದು ರೀತಿಯಲ್ಲಿ ಕಾರ್ಮೋಡದಲ್ಲಿ, ದುಃಖದಲ್ಲಿ ಇರುವ ಸ್ಥಿತಿಯಲ್ಲಿ ಮುಂದಕ್ಕೆ ಅವರ ಮುಂದಿರುವ ನಿರೀಕ್ಷೆ. ಯಾಕಂದರೆ ಯಹೂದಿ ಸಂಪ್ರದಾಯದಲ್ಲಿ ಅವರು ಆಲ್ರೆಡಿ ಪುನರುತ್ಥಾನ ಇದೆ ಎಂಬುದನ್ನು ನಂಬಿದ್ರು. ಅವರಿಗೆ ಕೂಡ ಪುನರುತ್ಥಾನ ನಿರೀಕ್ಷೆ ಇತ್ತು. ಯಹೂದ್ಯರು ಯುಗಾಂತ್ಯದಲ್ಲಿ ಪುನರುತ್ಥಾನ ಆಗುತ್ತದೆ ಎಂಬುದನ್ನು ಒಪ್ಪಿಕೊಂಡಿದ್ರು. ಯೇಸುವಿನ ಪುನರುತ್ಥಾನ ಆ ನಿಟ್ಟಿನಲ್ಲಿ ಯುಗಾಂತಕ್ಕೇನಾಯಿತು, ಆರಂಭ. ಈಗ ದುಃಖದಲ್ಲಿ ನೋವಿನಿಂದ ಸ್ತ್ರೀಯರಲ್ಲಿ ಆತಂಕ ಇದೆ ಮುಂದೆ ಏನೆಂಬುದಾಗಿ. ಇವತ್ತು ನಮ್ಮ ಜೀವನದಲ್ಲಿ ಕೂಡ ಇಂಥ ಆತಂಕಗಳಿದೆ. ಕೆಲವೊಮ್ಮೆ ನಮ್ಮ ಇವತ್ತಿನ ಸ್ಥಿತಿಗತಿಗಳಿಗೆ ನಮಗೆ ಉತ್ತರಗಳಿಲ್ಲದೆ ಹೋಗ್ಬೋದು, ಅಥವಾ ಈ ಸಮಯದಲ್ಲಿ ನಮಗೆ ಕಾರ್ಮೋಡುಗಳು ಕವಿದಂಥ ಸ್ಥಿತಿಗಳಿರ್ಬೋದು. ಆದರೆ ನಾವು ದೇವರ ವಾಕ್ಯನ ಮುಂದೆ ಓದ್ತಾ ಹೋದಾಗೆ ಅಲ್ಲಿ ನಮಗೆ ಹೇಳ್ತದೆ, ಈ ಸ್ತ್ರೀಯರು ಮಹತ್ತಾದದನ್ನು ಏನು ಮಾಡಿದರು, ಕಂಡುಕೊಂಡರು. ನಿಮ್ಮ ಜೀವನದಲ್ಲಿ ಕೂಡ ಎಷ್ಟೋ ವೇಳೆ ನಾವು ನೆನೆಸದ ಹಾಗೆ ನಮ್ಮ ಜೀವನಗಳು ನಡೀತದೆ. ಕೆಲವೊಮ್ಮೆ ಅನಿರೀಕ್ಷಿತವಾಗಿ ನಮ್ಮ ಜೀವನದಲ್ಲಿ ಘಟನೆಗಳು ಬಂದು ಹೋಗ್ತದೆ. ಏನು ಮಾಡಬೇಕೆಂಬುದಾಗಿ ತೋಚದ ಸ್ಥಿತಿಯಲ್ಲಿ ನಾವಿರ್ತೇವೆ. ಆದರೆ ಅದರ ಮಧ್ಯೆ ಕೂಡ ನಮಗೇನು ಸಿಗ್ತದೆ, ಒಂದು ನಿರೀಕ್ಷೆಗಳು. ನಾನು ನಿನ್ನೆ ಕೂಡ ನಿಮ್ಮ ಅಯ್ಯನೊಟ್ಟಿಗೆ ನನ್ನ ಜೀವನದ ಕೆಲವು ಅಂಶಗಳನ್ನು ಅವರೊಟ್ಟಿಗೆ ಶೇರ್ ಮಾಡ್ತಾ ಇದ್ದೆ. ನಾನು ನಿಮಗೆ ಮೊನ್ನೆ ಹೇಳಿದೆ, ನಮಗೆ ಒಂದು ಪರಿಸ್ಥಿತಿ ಬಂತು ಬೊಂಬೈಯಲ್ಲಿ. ರಾತ್ರಿ 12 ಗಂಟೆಗೆ ಮನೆ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಎದುರಾಯಿತು. ಮನೆ ಬಿಟ್ಟು ಹೋಗಬೇಕಾಯಿತು. ಆ ಘಟನೆ ಗೊತ್ತಾದ ತಕ್ಷಣ ಆಗ ನನ್ನೊಬ್ಬ ಸ್ನೇಹಿತರು, ಅವರ ಅಯ್ಯ, ಅವರು ಆಗ ನಮ್ಮ ಬಿಷಪ್ಪರಿಗೆ, ಆಗ ಬಿಷಪ್ಪರಿದ್ದವರು, ಸದಾನಂದ ಬಿಷಪ್ಪರಿದ್ದ, ಅವರಿಗೆ ಫೋನ್ ಮಾಡಿ ಹೇಳಿದರು,
ಕ್ರಿಸ್ಟೋಫರ್ಗೆ ಹೀಗೆ ಬಾಂಬೆಯಲ್ಲಿ ತೊಂದರೆ ಆಗಿದೆ ಅಂತ. ಮರುದಿವಸ ಬಿಷಪರು ಫೋನ್ ಮಾಡಿದರು ನನಗೆ. ಫೋನ್ ಮಾಡಿ ಹೇಳಿದ್ರು ಏನಾಯಿತು ಎಲ್ಲ ಕೇಳಿದರು. ಆಮೇಲೆ ಅವರು ಒಂದೇ ಮಾತು ಹೇಳಿದರು, ನೀನು ಹೈಯರ್ ಸ್ಟಡಿಗೆ ಹೋಗ್ಬೇಕಂತ ಆಲೋಚನೆ ಮಾಡಿದೆಯಲ್ಲ, ನೀನು ಸೀದಾ ಹೈಯರ್ ಸ್ಟಡಿಗೆ ಹೋಗು ಅಂತ ಹೇಳಿದ್ರು. ಆಯಿತು ಅಂತ ಹೇಳಿದೆ. ನಾನು ಈ ಹಿಂದೆ ಹೈಯರ್ ಸ್ಟಡಿ ಮಾಡಬೇಕೆಂಬ ಆಲೋಚನೆಯನ್ನು ಹೊಂದಿದ್ದೆ, ಆದರೆ ಮತ್ತೆ ಬೇಡ ಅನ್ನಿಸ್ತು. ಮತ್ತು ಬಿಷಪರು ಈಗ ಹೈಯರ್ ಸ್ಟಡಿಗೆ ಹೋಗುವಂತ ಹೇಳುವ ಸಮಯದಲ್ಲಿ ಒಪ್ಪಿಕೊಂಡೆ, ಆದರೆ ನನಗೆ ಕಷ್ಟ ಇತ್ತು. ಯಾಕಂತ ಹೇಳಿದ್ರೆ ನನ್ನ ಹತ್ರ ಏನು ಹಣ ಇತ್ತೋ ಅದೆಲ್ಲವೂ ನನಗೆ ಆಗತ್ತಾನೆ ಮದುವೆ ಆಯಿತು, ಎಲ್ಲ ಹಣ ನನ್ನ ಮದುವೆಗೆ ಖರ್ಚು ಮಾಡಿಕೊಂಡಿದ್ದೆ. ನನ್ನ ಹತ್ರ ಹಣ ಇರಲಿಲ್ಲ, ಹೇಗೆ ಹೋಗೋದು? ಕೊನೆಗೆ ಹೇಗೂ ದೇವರ ಮೇಲೆ ಭಾರ ಹಾಕಿ ಇಂಟರ್ವ್ಯೂಗೆ ಹೋದೆ. ಇಂಟರ್ವ್ಯೂಯಲ್ಲಿ ಸೆಲೆಕ್ಷನ್ ಆಯಿತು. ಇನ್ನು ನಾವು ಸ್ಟಡೀಸಿಗೆ ಹೋಗಬೇಕು. ನನ್ನ ಹತ್ರ ಇದ್ದದ್ದು 20,000 ರೂಪಾಯಿ ಮಾತ್ರ, ಓನ್ಲಿ 20,000. ನಾವು ವರ್ಷಕ್ಕೆ 1,20,000 ಫೀಸ್ ಕಟ್ಟಬೇಕು, 2 ವರ್ಷಕ್ಕೆ 2,40,000 ಪ್ಲಸ್ ನಮಗೆ ಸಂಬಳ ಇಲ್ಲ, 2 ವರ್ಷ ಊಟ ಮಾಡಬೇಕು. ನಾನು ನನ್ನ ಹೆಂಡತಿ ಕೇಳಿದ್ದು, ಏನು ಮಾಡೋದು? 20,000 ಇಟ್ಕೊಂಡು ನಾವು ಎಲ್ಲಿ ಹೋಗಲಿರೋದು? ಏನು ಮಾಡಲಿಕ್ಕೆ ಸಾಧ್ಯ? ಇದರಲ್ಲಿ ಏನು ಮಾಡಲಿಕ್ಕಾಗೋದಿಲ್ವ? ಆಗ ನಾನು ಅವಳಿಗೆ ಒಂದು ಮಾತು ಹೇಳಿದೆ, ನಾವು ಒಂದು ವೇಳೆ ಸ್ಟಡೀಸ್ ಮಾಡಬೇಕೆಂಬುದು ದೇವರ ಚಿತ್ತ ಆಗಿದ್ದರೆ ಅದಕ್ಕೆ ಬೇಕಾದನ್ನು ಯಾರು ಕೊಡ್ತಾನೆ? ದೇವರು ಕೊಡ್ತಾನೆ. ಒಂದು ವೇಳೆ ಅದು ಅಲ್ಲ ಅಂತಾಗಿದ್ರೆ ನೋ ಪ್ರಾಬ್ಲಮ್, ನಾವು ಮತ್ತೆ ಪುನಃ ಚರ್ಚಿಗೆ ಹೋಗೋಣ, ಸೇವೆ ಮಾಡೋಣ. ನಂಬ್ತೀರಾ ಬಿಡ್ತೀರಾ, ನಾನು ಆ ಚರ್ಚ್ನಲ್ಲಿ ಕೊನೆಯ ದಿವಸ ನಮ್ಮದು ಈಸ್ಟರ್ ಸಂಡೇ ಬೀಳ್ಕೊಟ್ರು ಮಾಡಿದ್ರು, ಸಣ್ಣ ಚರ್ಚ್. ನನಗೀಗಲೂ ನೆನಪಿದೆ, ಕೆಲವು ಸಂಡೇ ಸ್ಕೂಲ್ ಮಕ್ಕಳು ಸಹ ಬಂದು ತಮ್ಮ ಪಾಕೆಟ್ ಮನಿ 500 ರೂಪಾಯಿ ಕೊಟ್ಟು, ಫಾಸ್ಟ್ ದಿಸ್ ಇಸ್ ಫಾರ್ ಯುವರ್ ಸ್ಟಡೀಸ್. ಅವತ್ತು ಒಂದೇ ದಿವಸದಲ್ಲಿ ಆ ಚರ್ಚ್ನಲ್ಲಿ ನನಗೆ ಕೂಡಿಕೆಯಾಗಿ ಅವರು ಕೊಟ್ಟದ್ದು 30,000 ರೂಪಾಯಿಗಳು. ನಾನು ಹೇಳಿದೆ, ಇದು ಆರಂಭದ ಕೊಡುಗೆ ದೇವರದು. ಆ ನಂತರ ನನಗೆ ಗೊತ್ತಿಲ್ಲ, ಎಷ್ಟೋ ಜನ ನನಗೆ ಪರಿಚಯ ಇಲ್ಲ, ಪರಿಚಯದ ಇಲ್ಲವರು ಫೋನ್ ಮಾಡಿ, ಫಾಸ್ಟೇ ನಿಮ್ಮ ಸ್ಟಡೀಸಿಗೆ ನಾವು ಕೊಡ್ತೇವೆ. ನಾವು ಕೊನೆಗೆ ಎಲ್ಲ 2 ವರ್ಷ ನನ್ನ ಎಲ್ಲ ಸ್ಟಡೀಸ್ ಮುಗಿದ ಮೇಲೆ ಕೂತ್ಕೊಂಡು ನಾನು ನನ್ನ ಹೆಂಡತಿ ಲೆಕ್ಕ ಹಾಕಿದ್ದೆವು, ಎಷ್ಟು ಹಣ ನಾವು ಖರ್ಚು ಮಾಡಿದೆವು ಅಂತ. 2 ವರ್ಷದಲ್ಲಿ ನಾವು ಫೀಸ್ ಕೊಟ್ಟು ಎಲ್ಲ ಆಗಿ ಹೆಚ್ಚು ಕಡಿಮೆ 4 ಲಕ್ಷ ರೂಪಾಯಿಗಳು ನಾವು ಖರ್ಚು ಮಾಡಿದ್ವಿ, ಹೆಚ್ಚು ಕಡಿಮೆ. ನಮ್ಮ ಹತ್ರ ಅಲ್ಲ, ಒಬ್ಬರ ಹತ್ರ ನಾವು ಕೇಳಲಿಕ್ಕೂ ಹೋಗಲಿಲ್ಲ, ಜನರು ತಾವು ಕೊಟ್ಟದ್ದು. ನಮ್ಮ ಮುಂದೆ ಕಾರ್ಮೋಡದಂಥ ಸ್ಥಿತಿ ಇತ್ತು, ಏನು ಮಾಡಬೇಕೆಂಬಾಗಿ ತೋಚದ ಸ್ಥಿತಿ ಇತ್ತು. ಆದರೆ ಅದರ ಮಧ್ಯೆ ನಮಗಿದ್ದ ನಿರೀಕ್ಷೆ ಒಂದೇ, ಯಾರು? ದೇವರು. ಸೊ ನಾವು ದೇವರನ್ನು ನಂಬಿದಾಗ ಕಾರ್ಗತ್ತಿಲಿನ ಸಮಯದಲ್ಲಿ ಕೂಡ ನಮಗೇನು ಸಿಗ್ತದೆ? ಹೊಸ ಬಲಗಳು ಸಿಗ್ತದೆ. ನಾವು ದೇವರ ಮೇಲೆ ಎಲ್ಲವನ್ನು ಭಾರ ಹಾಕಿ ಮುಂದೆ ಹೋಗುವಾಗ ನಮಗೆ ನಮ್ಮ ಜೀವನದಲ್ಲಿ ಒಂದು ವೇಳೆ ಕಲ್ಲು ಮುಚ್ಚಿದ ಸ್ಥಿತಿ ಇರ್ಬೋದು, ಮುದ್ರೆ ಹಾಕಿದ ಸ್ಥಿತಿಗಳಿರ್ಬೋದು, ಆದರೆ ದೇವರ ಅಂಥ ಸ್ಥಿತಿಯಲ್ಲಿ ಕೂಡ ನಮಗೆ ಹೊಸ ದಾರಿಗಳನ್ನು ಮಾಡಿಕೊಡಲಿಕ್ಕೆ ಸಾಧ್ಯ. ಅದರಿಂದ ಇವತ್ತು ನಿಮಗೆ ಹೇಳುವುದಿಷ್ಟೇ, ನಿಮ್ಮ ಜೀವನದಲ್ಲಿ ಕಾರ್ಮೋಡಗಳು ಬರುವುದಿಲ್ಲ ಅಂತ ನಾನು ಹೇಳುವುದಿಲ್ಲ, ನಿಮ್ಮ ಜೀವನದಲ್ಲಿ ದಾರಿಗಳು ಕಾಣದ ಸ್ಥಿತಿಗಳು ಬರುವುದಿಲ್ಲ ಅಂತ ನಾನು ಹೇಳುವುದಿಲ್ಲ, ಅಥವಾ ಸಮಾಧಿಯ ಕಲ್ಲು ಮುಚ್ಚಿದಂಥ ಸ್ಥಿತಿಗಳು ನಿಮ್ಮ ಸಮಾಧಿಯಲ್ಲಿ ಬರುವುದಿಲ್ಲ ಅಂತ ನಾನು ಹೇಳುವುದಿಲ್ಲ. ಆದರೆ ನಮ್ಮ ನಿರೀಕ್ಷೆ ಒಂದೇ, ಆ ಸಮಯದಲ್ಲಿ ಕೂಡ ನಮಗೆ ಬಲವನ್ನು ಕೊಡುವಾತನು ಯಾರು? ದೇವರು. ಇವತ್ತು ನನ್ನನ್ನು ದೇವರು ಇಷ್ಟರ ಮಟ್ಟಿಗೆ ಬಲಪಡಿಸ್ಕೊಂಡು ನಡೆಸ್ಕೊಂಡು ಬಂದಿದ್ದಾನೆ ಅಂತ ಹೇಳಿದ್ರೆ ಖಂಡಿತವಾಗಲೂ ದೇವರು ನಿಮ್ಮನ್ನು ನಡೆಸ್ತಾನೆ. ನಾನು ಇವತ್ತು ಕೂಡ ನನ್ನ ಇಡೀ ಜೀವನ, ಇದುವರೆಗಿನ ಜೀವನ ಏನಿದೆ, ಇವತ್ತಿಗೂ ನನಗೆ ಒಂದು ಕನಸು. ಯಾಕಂದರೆ ನಾನು ಈಗಲೂ ನೆನೆಸ್ತೇನೆ, ಹೇಗೆ ನಾನು ಇಲ್ಲಿವರೆಗೆ ಮುಟ್ಟಿದ್ದೇನೆ, ಹೌ ಐ ಆಮ್ ರೀಚ್ಡ್ ಹಿಯರ್. ನಾನು 9ನೇ ಕ್ಲಾಸಲ್ಲೇ ಶಾಲೆಯನ್ನು ಅರ್ಧಕ್ಕೆ ಮುಗಿಸಿ ಮನೆಯಿಂದ ಓಡಿ ಹೋಗಿ ಎಲ್ಲೆಲ್ಲಿಯೋ ಬೊಂಬಾಯಿಯಲ್ಲಿ ದಾರಿ ಬದಿಯಲ್ಲಿ ಎಲ್ಲ ಇದ್ದ ವ್ಯಕ್ತಿ. 1 ವರ್ಷ ಮುಂಬೈಯಲ್ಲಿ ಫುಟ್ಪಾತಲ್ಲಿ ನಾನು ಮಲಗಿಕೊಂಡು ಜೀವನ ಮಾಡಿದವ. ಎಲ್ಲೆಲ್ಲೋ ಕನಸಿದ್ದದು ಒಂದೇ, ಫಿಲ್ಮಿಗೆ ಹೋಗಬೇಕು, ಫಿಲ್ಮ್ ಸ್ಟಾರ್ ಆಗಬೇಕು ಕನಸು. ಅಲ್ಲಿಂದ ಹೊರಗೆ ಬರಬೇಕಾಯಿತು. ಅಲ್ಲಿ ಬಾಂಬ್ ಬ್ಲಾಸ್ಟ್ಗಳು, 1992 ರಾಮ ಜನ್ಮಭೂಮಿಯ ಯುದ್ಧಗಳಾಗುವಾಗ, ಗಲಾಟೆಗಳಾಗುವಾಗ ನನಗೆ ಒಂದೇ ಪ್ರಶ್ನೆ, ನನ್ನ ಕಣ್ಣ ಮುಂದೆ ಎಷ್ಟೋ ಜನ ಸತ್ತದನ್ನು ನೋಡಿದ್ದೇನೆ. ನಾನು ಬೆಳಗ್ಗೆ ಎದ್ದು ಬರುವಾಗ ನೋಡಿದರೆ ಒಂದಷ್ಟು ಜನರ ಹೆಣಗಳು ನಮಗೆ ಸಿಗ್ತಿತ್ತು. ಮನೆಯಲ್ಲಿದ್ದವರು ಸಾಯ್ತಾರೆ, ಬೇರೆಯವರು ಸಾಯ್ತಾರೆ. ನನಗಿಲ್ಲ, ನನಗೆ ಮನೆಯಿಲ್ಲ, ಏನಿಲ್ಲ, ದಾರಿ ಬದಿಯಲ್ಲಿ ಮಲಗೋದು. ಸ್ಟಿಲ್ ಐ ಆಮ್ ಲಿವಿಂಗ್. ವೈ? ಅದೆಲ್ಲ ನೋಡಿ ಬೇಸತ್ತು ವಾಪಸ್ ಬಂದೆ. ಆದರೆ ಮನೆಗೆ ಹೋಗುವಷ್ಟು ಧೈರ್ಯ ನನಗಿರಲಿಲ್ಲ. ಯಾಕಂದರೆ ಮನೆಯಲ್ಲಿ ಸುಮ್ಮನೆ ಓಡಿ ಹೋಗಲಿಲ್ಲ. ಒಂದಷ್ಟು ಬಂಗಾರ ಎಲ್ಲ ಕದ್ದು ಅದನ್ನೆಲ್ಲ ಎಲ್ಲಿಯೋ ಅಡ ಇಟ್ಟು ಹಾಗೆ ಓಡಿ ಹೋದು. ಅದರಿಂದ ಮನೆಗೆ ಹೋಗುವಷ್ಟು ಧೈರ್ಯ ನನಗಿರಲಿಲ್ಲ. ಅದರಿಂದ ನಾನು ಮಂಗಳೂರಿಗೆ ಬಂದು ಇಳಿದಾಗ ಅಲ್ಲಿ ಒಂದು ಎಕ್ಸಿಬಿಷನ್ ನಡೀತಾ ಇತ್ತು. ಸೊ ಆ ಎಕ್ಸಿಬಿಷನಲ್ಲಿ ಕೆಲಸ ಸಿಕ್ಕಿತ್ತು ನನಗೆ. ನಾನು ಎಕ್ಸಿಬಿಷನಲ್ಲಿದ್ದೆ.
ಟಿಕೆಟ್ ಕೊಡೋ ಕೆಲಸ. ಒಂದೇ ದಿವಸ ನಮ್ಮ ಚರ್ಚ್ನವ್ರು ಯಾರೋ ಬಂದರು, ಟಿಕೆಟ್ಗಳು ಕೊಡೋ ಕೆಲಸ, ಅವರಿಂದ ಓಡಿ ಹೋಗಲಿಕ್ಕೆ ಆಗಲಿಲ್ಲ. ಅವರು ಬಂದು ನೋಡಿದರು, ಮಾತಾಡಿದರು, ಹೋಗಿ ನಮ್ಮ ಅಪ್ಪ ಅಮ್ಮನಿಗೆ ಹೇಳಿದರು, ನಿಮ್ಮ ಮಾತಾಡಿದರು. ಮರುದಿವಸ ಅಪ್ಪ ಅಮ್ಮ ಕೆಲಸ ಬಿಟ್ಟು ಬಂದರು, ಏನೂ ಹೇಳಿಲ್ಲ, ಏನು ಕೇಳಲಿಲ್ಲ, ಖಾಲಿ ಇಷ್ಟೇ ಹೇಳಿದ್ರು, ಮನೆಗೆ ಬಾ ಜಸ್ಟ್. ಆಮೇಲೆ ಸಂಡೆ ನಾನು ಮನೆಗೆ ಹೋದೆ. ನನ್ನ ಅಣ್ಣನವರಾಗಲಿ ನನ್ನ ಅಕ್ಕನವರಾಗಲಿ ನನ್ನ ಒಡ ಹುಟ್ಟಿದವರು ಯಾರೂ ಕೂಡ ಇದುವರೆಗೆ ಒಂದು ಪ್ರಶ್ನೆ ಕೇಳಲಿಲ್ಲ, ನೀನು ಇಷ್ಟು ಹಣ ತಕ್ಕೊಂಡು ಏನು ಮಾಡಿದೆ, ಎಲ್ಲಿಗೆ ಹೋದೆ, ಯಾವರು ಕೇಳಿದೆ. ದೇ ಜಸ್ಟ್ ಆಕ್ಸೆಪ್ಟೆಡ್ ಮೀ ಹೌ ಐ ಆಮ್. ನಾನು ಹೇಗಿದ್ನೋ ಹಾಗೆ ನಾನು ಏನು ಮಾಡಿದರು, ಆಕ್ಸೆಪ್ಟ್ ಮಾಡಿ. ಆಮೇಲೆ ಇನ್ನೇನು ಮಾಡೋದು, ಶಾಲೆ ಬಿಟ್ಟು ಹೋಗಿದ್ದಾನೆ, ಶಾಲೆ ಇಲ್ಲ, ಏನೇನೋ ಕೆಲಸಗಳನ್ನು ಮಾಡ್ತಾ ಇದೆ. ದೃಢೀಕರಣ ಬೋಧನೆಯ ಸಮಯದಲ್ಲಿ ನಮ್ಮ ಅಯ್ಯ ಹಿರಿಯ ಹೇಳಿದರು, ದೇವರು ನನಗೆ ಇಷ್ಟು ಜ್ಞಾನ ಕೊಟ್ಟಿದ್ದಾನೆ, ಯಾಕೆ ಹಾಳು ಮಾಡ್ಕೊಳ್ತಿದ್ದೆ, ನೀನು ಕಲಿಬೇಕು ಅಂತ ಹೇಳಿ ಅವರು ಫೋರ್ಸ್ಫುಲ್ ಆಗಿ ಕೊಂಡೋಗಿ ನನ್ನನ್ನು SLCಗೆ ಮತ್ತೆ ಪುನಃ ಸ್ಪೆಷಲ್ ಸ್ಟೂಡೆಂಟ್ ಆಗಿ ಅಕ್ಟೋಬರ್ ತಿಂಗಳಲ್ಲಿ ಸೇರಿಸಿದರು. ಸ್ಪೆಷಲ್ ಸ್ಟೂಡೆಂಟ್, ಅಟೆಂಡೆನ್ಸ್ ಇಲ್ಲ. ಅಟೆಂಡೆನ್ಸ್ ಇದ್ದಾಗಲೇ ಶಾಲೆಗೆ ಹೋಗೋದು ಕಷ್ಟ, ಇನ್ನು ಅಟೆಂಡೆನ್ಸ್ ಇಲ್ಲದಾಗಿಲ್ಲ ಹೋಗೋದು. ಹೇಗೂ ಸ್ವಲ್ಪ ದಿವಸ ಹೋಗ್ತಿದ್ದೆ ಬರ್ತಿದ್ದೆ. ಮತ್ತು ಆ ಜನವರಿ ತಿಂಗಳಲ್ಲಿ, ಆ ಡಿಸೆಂಬರಲ್ಲಿ ನನಗೆ ದೃಢೀಕರಣ ಆಯಿತು. ಜನವರಿಯಲ್ಲಿ ನಮ್ಮ ಅಪ್ಪ ತೀರಿಕೊಂಡ್ರು. ಸೊ ನನ್ನ ಅಪ್ಪ ತೀರಿಕೊಂಡ ಮೇಲೆ ಒಂದು ಟರ್ನಿಂಗ್ ಪಾಯಿಂಟ್ ನನ್ನ ಜೀವನದಲ್ಲಿ. ಯಾಕೆಂದರೆ ನನ್ನ ಅಪ್ಪ ಸಾಯುವಾಗ ಹೇಳಿದ ಒಂದು ಮಾತು, ಅದು ಬಹಳ ನಾಟಿತ್ತು ನನ್ನ ಮನಸ್ಸಿಗೆ. ಅವರು ಹೇಳಿದ್ದು, ನನ್ನ ಮಗ ಹಾಳಾಗಿ ಹೋದ ಅಂತ. ಸೊ ದ್ಯಾಟ್ ವಾಸ್ ದ ಫೈನಲ್ ವರ್ಡ್ ನಮ್ಮಪ್ಪಂದು. ಓಕೆ, ಸೊ ಆ ಪರಿಸ್ಥಿತಿಯಿಂದ ಬಂದದ್ದು. ನಂತರ SLC ಮುಗಿದ ತಕ್ಷಣ ಮುಂದುವರಿಸಬೇಕೆಂದು ಆಸೆ ಇರಲಿಲ್ಲ. ಆದರೆ ಆ ಶಾಲೆದು ಚೇರ್ಮನ್ ಹೇಳಿದರು, ನಿನಗೆ ನಾವು SLCಗೆ ಮಿಡ್ವೇಯಲ್ಲಿ ಸೀಟ್ ಕೊಟ್ಟಿದ್ದೇವೆ, ಈಗ ನಾವು PUC ಈಗ ಸ್ಟಾರ್ಟ್ ಮಾಡೋದಷ್ಟೇ, ನೀನು ಬರಲೇಬೇಕು. ಅವರ ಒತ್ತಾಯಕ್ಕೆ PUCಗೆ ಹೋದ. ಅಲ್ಲಿಂದ ತಿರುಗಿ ನೋಡಲಿಲ್ಲ. ಇವತ್ತು ಡಬಲ್ ಗ್ರ್ಯಾಜುಯೇಷನ್ ಮುಗಿಸಿ, ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿ, ಡಾಕ್ಟ್ರೇಟ್ ಮುಗಿಸಿ ಇಲ್ಲಿ ನಿಂತಿದ್ದೇನೆ. ನನಗಲ್ಲ, ಇವತ್ತು ನಾನು ಏನಾಗಿದ್ದೇನೆ, ಎಲ್ಲಿ ನಿಂತಿದ್ದೇನೆ, ಇದೆಲ್ಲವೂ ಕೂಡ ದೇವರ ಕೃಪೆ. ಅದರಿಂದ ನನಗೆ ನನ್ನ ಜೀವನದಲ್ಲಿ ಇನ್ನೂ ಏನು ಆಶೆಗಳಿಲ್ಲ. ಯಾಕಂತ ಹೇಳಿದ್ರೆ ದೇವರು ಎಲ್ಲವನ್ನು ಕೂಡ ಏನು ಮಾಡಿದ್ದಾನೆ, ಒದಗಿಸಿಕೊಟ್ಟಿದ್ದಾನೆ. ಕಾರು ಮೋಡದಂಥ ಸ್ಥಿತಿಗಳು, ಏನೂ ಇಲ್ಲದ ಸ್ಥಿತಿಗಳು, ಫುಟ್ಪಾತಲ್ಲಿ ಮಲಗುವಂಥ ಸ್ಥಿತಿಗಳು, ಅಂಥ ಸ್ಥಿತಿಯಿಂದ ಇವತ್ತು ದೇವರು ನನ್ನನ್ನು ಈ ಸ್ಥಿತಿಗೆ ತಂದಿದ್ದಾನೆ. ಜಸ್ಟ್ ಬಿಲೀವ್ ಇನ್ ಗಾಡ್. ನಾನು ಮತ್ತು ನೀನು ಆ ದೇವರ ಮೇಲೆ ನಂಬಿಕೆ ಇಟ್ಟರೆ ನಮ್ಮ ಜೀವನ ಎಲ್ಲಿ ಬೇಕಾದ್ರೂ ಹೋಗಲಿ, ಅಲ್ಲಿಂದ ಮತ್ತೆ ಪುನಃ ಸರಿದಾರಿಗೆ ತರುವಂಥ ದೇವರಿಗೇನಿದೆ, ಶಕ್ತಿ ಇದೆ. ಅದರಿಂದ ಇವತ್ತು ನಾನು ಮತ್ತೆ ನೆನೆಸ್ತೇನೆ, ಈ ಕೊಡುಗೆ, ಈ ಜೀವನ ಏನಿದೆ, ಇದು ನನಗೆ ದೇವರು ಕೊಟ್ಟ ಕೊಡುಗೆ. ಅದರಿಂದ ನಾನು ಎಲ್ಲಿ ಕೂಡ ನನ್ನನ್ನು ಪ್ರಸಂಗ ಮಾಡಲಿಕ್ಕೆ ಅಥವಾ ಸೇವೆಗೆ ಕರೆದ್ರೆ ನಾನು ಇಲ್ಲ ಅಂತ ಹೇಳೋದಿಲ್ಲ, ನಾನು ಒಪ್ಪಿಕೊಂಡು ಬರ್ತೇನೆ. ಯಾಕಂತ ಹೇಳಿದ್ರೆ ನನಗೆ ಆ ಸೇವೆಯ ಒಂದು ಏನಿದೆ, ಭಾರ ಇದೆ. ನಿಮ್ಮ ಜೀವನದಲ್ಲಿ ಕೂಡ ಎಂಥದೇ ಸ್ಥಿತಿ ಬರಲಿ, ಭಯಪಡಬೇಡ್ರಿ. ನಮ್ಮ ಜೀವನವನ್ನು ಕಟ್ಟುವಂಥ, ಬೆಳೆಸುವಂಥ ದೇವರು ನಮ್ಮೊಟ್ಟಿಗೆ ಇದ್ದಾನೆ. ನಿರಾಶೆಯ ಸ್ಥಿತಿಯಲ್ಲಿ ಕೂಡ ನಮ್ಮನ್ನು ನಿರೀಕ್ಷೆಗೆ ನಡೆಸುವಂಥ ಕರ್ತನು ನಮ್ಮೊಟ್ಟಿಗಿದ್ದಾನೆ. ಅದರಿಂದ ನಮ್ಮ ಬದುಕು ಅದು ಒಂದು ಸಾಕ್ಷಿಯ ಬದುಕು ಆಗಬೇಕಾದ್ರೆ ಕ್ರಿಸ್ತನ ಕೈಗೆ ನಾವು ಒಪ್ಪಿಸಿಕೊಳ್ಳೋಣ. ನಮ್ಮ ನಿರಾಶೆಯ ಸಮಯದಲ್ಲಿ ಕೂಡ ಹೊಸ ನಿರೀಕ್ಷೆಗೆ ನಮ್ಮನ್ನು ಕೊಂಡೊಯ್ಯುವಂಥ ಕರ್ತನ ಕೈಗೆ ಒಪ್ಪಿಸಿಕೊಳ್ಳೋಣ. ನಾವು ದಯವಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಸ್ವಾಮಿ, ನಿರಾಶೆಯ ಸ್ಥಿತಿಗಳು, ದುಃಖದ ಸ್ಥಿತಿಗಳು, ಕಣ್ಣೀರಿನ ಸ್ಥಿತಿಗಳು, ಇವೆಲ್ಲವೂ ನಮ್ಮ ಜೀವನದ ಅವಿಭಾಜ್ಯ ಅಂಗ. ಕೆಲವೊಮ್ಮೆ ಸೋತು ಹೋಗ್ತೇವೆ, ಕೆಲವೊಮ್ಮೆ ಏನು ಮಾಡಲಾಗದ ಸ್ಥಿತಿಯಲ್ಲಿ ಇರ್ತೇವೆ, ಕೆಲವೊಮ್ಮೆ ನಮ್ಮ ಜೀವನ ಇಲ್ಲಿಗೆ ಅಂತ್ಯ ಎಂಬ ಆ ಸ್ಥಿತಿಯಲ್ಲಿರ್ತೇವೆ. ಆದರೆ ಸ್ವಾಮಿ, ಯಾವಾಗ ನಾವು ನಿನ್ನ ಕೈಲಿರ್ತೇವೋ ನಮ್ಮ ಜೀವನಕ್ಕೆ ಅಂತ್ಯ ಅಲ್ಲ ಸ್ವಾಮಿ. ಪ್ರತಿ ಕ್ಷಣ ಒಂದು ಹೊಸ ಅನುಭವ, ಹೊಸ ಜೀವನ. ಮತ್ತು ಯಾವಾಗ ನೀನು ನಮ್ಮ ಜೀವಿತವನ್ನು ಕಟ್ಟುತ್ತೀಯೋ ಆಗ ನಾವು
ಫಲ ಕೊಡುವ ವ್ಯಕ್ತಿಗಳಾಗಿ ರೂಪುಗೊಳ್ಳುತ್ತೇವೆ ಸ್ವಾಮಿ. ಸ್ವಾಮಿ, ನನ್ನ ಜೀವಿತವನ್ನು ಕಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಅದೇ ರೀತಿಯಲ್ಲಿ ಸ್ವಾಮಿ, ಇಲ್ಲಿರುವಂಥ ಪ್ರತಿಯೊಬ್ಬರ ಜೀವಿತವನ್ನು ಕಟ್ಟು. ಒಂದು ವೇಳೆ ಇವರ ನಂಬಿಕೆಗಳು ಕಡಿಮೆ ಆಗಿದರೆ ಸ್ವಾಮಿ, ಅವರ ನಂಬಿಕೆಯನ್ನು ಬಲಪಡಿಸು. ನಾವಲ್ಲ ಸ್ವಾಮಿ, ನಿನ್ನಿಂದ ಮಾತ್ರ. ನಮ್ಮ ಜೀವನಗಳು ನಮ್ಮ ಬಲದಿಂದ, ನಮ್ಮ ಶಕ್ತಿಯಿಂದ ನಡೆಯುವಂಥದ್ದಲ್ಲ, ನಿನ್ನ ಬಲದಿಂದ ಮಾತ್ರ. ಮತ್ತು ಯಾವಾಗ ನಾವು ಇದನ್ನು ಕಂಡುಕೊಳ್ಳುತ್ತೇವೋ, ಅರ್ಥ ಮಾಡಿಕೊಳ್ಳುತ್ತೇವೋ, ಆಗ ಸ್ವಾಮಿ ನಾವು ಪ್ರತಿ ಕ್ಷಣ ನಿನ್ನ ಮಹಿಮೆಯನ್ನು ಕಾಣಲಿಕ್ಕೆ ಸಾಧ್ಯ. ನಮಗೆ ನಿನ್ನ ಮಹಿಮೆಯನ್ನು ಕಾಣುವಂಥ ಬಲವನ್ನು ಕೊಡು. ನಾವು ನಿರೀಕ್ಷೆ ಇಲ್ಲದವರಾಗಿರದೆ ನಿರೀಕ್ಷೆ ಹೊಂದಿದ ವ್ಯಕ್ತಿಗಳಾಗಿ ಜೀವನ ಮಾಡೋ ಕೃಪೆಗೆ ನಡೆಸು. ನಿನ್ನ ಕೈಗಳು ಒಪ್ಪಿಸಿಕೊಡುತ್ತೇವೆ. ಆಮೇನ್. ನಾವು ಇನ್ನೊಂದು ಸಂಗೀತವನ್ನು ಹಾಡೋಣ. ಸೃಷ್ಟಿಯ ಕರ್ತನು ನಮ್ಮೊಂದಿಗಿರುವನು, ಎಲ್ಲ ಕಾಲದಳು ಆತ ಯೇಸುವು ನಮ್ಮ ಯೇಸು. ಜಿ ಕಾರ್ಡ್. ಸೃಷ್ಟಿಯ ಕರ್ತನು ನಮ್ಮೊಂದಿಗಿರುವನು, ಎಲ್ಲ ಕಾಲದಳು ಆತ ಯೇಸುವು ನಮ್ಮ ಯೇಸುವು. ಆತ ಯೇಸುವು ನಮ್ಮ ಯೇಸುವು. ಸೃಷ್ಟಿಯ ಕರ್ತನು ನಮ್ಮೊಂದಿಗಿರುವನು, ಎಲ್ಲ ಕಾಲದಳು ಆತ ಯೇಸುವು ನಮ್ಮ ಯೇಸುವು. ಆತ ಯೇಸುವು ನಮ್ಮ ಯೇಸುವು. ಎಲ್ಲ ಸಮಯದಲ್ಲಿ ನಮ್ಮಯ ನೊಗವನ್ನು ಹೊತ್ತುಕೊಂಡು ಹೋಗುವೆವು ಯೇಸುವಿನ ಹಿಂದೆಯೇ. ಎಲ್ಲ ಸಮಯದಲ್ಲಿ ನಮ್ಮಯ ನೊಗವನ್ನು ಹೊತ್ತುಕೊಂಡು ಹೋಗುವೆವು ಯೇಸುವಿನ ಹಿಂದೆಯೇ, ಕರ್ತನ ಹಿಂದೆಯೇ. ಕರ್ತನು ನಮ್ಮೊಂದಿಗಿರುವನು, ಎಲ್ಲ ಕಾಲದಳು ಆತ ಯೇಸುವು ನಮ್ಮ ಯೇಸುವು. ಆತ ಯೇಸುವು ನಮ್ಮ ಯೇಸುವು. ಸೇವೆಯ ಭಾರವನ್ನು ಹೊತ್ತಂತ ಜನರಾಗಿ ಮುಂದೆ ಮುಂದೆ ಹೋಗಲು ನಮ್ಮನ್ನು ನಡೆಸು. ಸೇವೆಯ ಭಾರವನ್ನು ಹೊತ್ತಂತ ಜನರಾಗಿ ಮುಂದೆ ಮುಂದೆ ಸಾಗಲು ನಮ್ಮನ್ನು ನಡೆಸು, ಕರ್ತನೆ ನಡೆಸು. ಸೃಷ್ಟಿಯ ಕರ್ತನು ನಮ್ಮೊಂದಿಗಿರುವನು, ಎಲ್ಲ ಕಾಲದಳು ಆತ ಯೇಸುವು ನಮ್ಮ ಯೇಸುವು. ಆತ ಯೇಸುವು ನಮ್ಮ ಯೇಸುವು. ಜಯವು ನಮ್ಮದೇ, ನಿರೀಕ್ಷೆ ನಮಗಿರಲಿ, ಮಹಿಮೆಯು ದೇವಗೆ ಎಂದೆಂದು ಸಲ್ಲಲಿ. ಜಯವು ನಮ್ಮದೇ, ನಿರೀಕ್ಷೆ ನಮಗಿರಲಿ, ಮಹಿಮೆಯು ದೇವಗೆ ಎಂದೆಂದು ಸಲ್ಲಲಿ. ದೇವಗೆ ಸಲ್ಲಲಿ. ಸೃಷ್ಟಿಯ ಕರ್ತನು ನಮ್ಮೊಂದಿಗಿರುವನು, ಎಲ್ಲ ಕಾಲದಳು ಆತ ಯೇಸುವು ನಮ್ಮ ಯೇಸುವು. ಆತ ಯೇಸುವು ನಮ್ಮ ಯೇಸುವು. ಉತ್ತಮವಾದ ಸಂದೇಶವನ್ನು ಕೊಟ್ಟಿರುವ ಪ್ರಿಯ ಅಯ್ಯನವರಿಗೆ ಸಭಾಪಾಲಕರು ಹಾಗೂ ಸಭಾಪಾಲನಾ ಸಮಿತಿ ಹಾಗೂ ತಮ್ಮೆಲ್ಲರ ಪರವಾಗಿ ವಂದಿಸುವಂತಾಗಿದೆ. ನಾವು ಕೊನೆಯದಾಗಿ ಹಾಡುವಂಥ ಸಂಗೀತದಲ್ಲಿ 247ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಹಾಡುವಂಥ ಸಂಗೀತದಲ್ಲಿ 247, ನಾನು ನಿನ್ನವ ಪ್ರಿಯ ಕರ್ತನೆ, ನಿನ್ನ ವಾಕ್ಯ ಕೇಳಿದೆ. ಪ್ರಿಯ ಕರ್ತನೆ, ನಿನ್ನ ವಾಕ್ಯ
ನಾವು ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಒಟ್ಟಾಗಿ ಅರಿಕೆ ಮಾಡೋಣ. ನಂತರ ಅಯ್ಯನವರು ನಮ್ಮನ್ನು ಅಂತ್ಯ ಆಶೀರ್ವಾದದಲ್ಲಿ ನಡೆಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ. ನಿನ್ನ ನಾಮವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನೇ ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರಿಂದ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಎಲ್ಲ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತಂದೆ ಯೇಸು ಕ್ರಿಸ್ತನ ಕೃಪೆ, ತಂದೆಯ ದೇವರ ಪ್ರೀತಿ, ಪರಿಶುದ್ಧಾತ್ಮನಿತ ಸಹವಾಸ ಈಗಲೂ ಸದಾ ಕಾಲವು ನಮ್ಮೊಂದಿಗೆ ವಿಶ್ವದೊಂದಿಗೂ ನಿರಂತರವಾಗಿರಲಿ. ಆಮೇನ್. Nimado